ಮತ್ತೆ ನಂಬದೇ ಇರುವವರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಅವ್ರಿಗೆ ಮಕ್ಕಳಾಗಿಲ್ವಾ, ಅವ್ರಿಗೆ ಮದುವೆಗಳಾಗಿಲ್ವಾ, ಅವ್ರ ಉದ್ಯೋಗಗಳಲ್ಲಿ ಇಲ್ವಾ? ನಂಬಿದಂತ ನಮಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಉದ್ಯೋಗ ಇದೆ, ನಂಬಿದ್ದೀವಿ, ನಮ್ಗೆ ಈ ರೀತಿ ಇದೆ ಅಂತ ನಾವು ಅಂದ್ಕೊಂಡ್ರೆ ನಂಬದೇ ಇದ್ದಾರಲ್ವಾ, ಮತ್ತೆ ಅವ್ರಿಗೆ ಯಾವ ರೀತಿ ಮಕ್ಕಳಾದ್ರು, ಅವ್ರಿಗೆ ಯಾವ ರೀತಿ ಉದ್ಯೋಗ ಬಂತು? ಇದೇ ಕೇಳ್ತಾರೆ. ಮತ ಛಾಂದಸ್ಸವಾದಿಗಳು ಇರ್ತಾರಲ್ವಾ, ಇದೇ ಕೇಳ್ತಾರೆ. ದೇವರ ನೀವು ನಂಬಿ ಅದಾಗ್ತದೆ ಇದಾಗ್ತದೆ ನೀವು ಹೇಳ್ತಿರಲ್ವಾ, ನಂಬದೇ ಇದ್ದವರು ಕೂಡ ಆಗಿದೆ, ಅದರಲ್ಲಿ ನೀವು ಸ್ಪೆಷಲ್ ಏನು? ಮನುಷ್ಯರೆಲ್ಲ ನೀವು ಮಂಕು ಮಾಡಿ ಈ ರೀತಿ ಆಸೆಗಳನ್ನು ತೋರಿಸಿ ದೇವರನ್ನು ನಂಬೋ ಥರ ನೀವು ಮಾಡ್ತೀರಿ, ಮತಾಂತರ ನೀವು ಮಾಡ್ತೀರಿ ಅಂತೇಳಿ ಈ ರೀತಿ ಹೇಳ್ತಾರೆ. ಮತ್ತೆ ಬೈಬಲ್ ಹಿಡ್ಕೊಂಡಂತಹ ನಾವು ದೇವರನ್ನ ಯಾವ ರೀತಿ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು? ಇದು ಗೊತ್ತಿಲ್ಲದೆ ದೇವರನ್ನ ನಂಬಿಕೊಂಡ್ರೆ ನಮ್ಗೆ ಅದು ಹೋಗುತ್ತೆ ಇದು ಹೋಗುತ್ತೆ ಅಂತ ಹೇಳಿ ದೇಹಕ್ಕೆ ಸಂಬಂಧಪಟ್ಟಿರುವ ವಿಷಯಗಳನ್ನ ತೋರಿಸಿ ಇವು ನಿಮ್ಗೆ ಆಗ್ತದೆ, ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಪರಿಹಾರ. ಅದಕ್ಕೆ ಇವತ್ತು ಬೈಬಲ್ ಗ್ರಂಥ ತುಂಬಾ ಜನಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ಬಹುದು. ಇವತ್ತು ಒಂದು ಒಳ್ಳೆಯ ಅದ್ಭುತವಾದ ಅಂಶವನ್ನು ನಾವು ಧ್ಯಾನ ಮಾಡೋಣ. ಇವತ್ತು ನಾವು ಆಲೋಚನೆ ಮಾಡ್ತಾ ಇರುವಂತ ಅಂಶ, ಪಾಠ, ಆ ಪಾಠದ ಹೆಸರು, ಅಂಶದ ಹೆಸರು ಐಶ್ವರ್ಯಾಭಿವೃದ್ಧಿ ದೈವಾಶೀರ್ವಾದವ. ಮತ್ತೊಂದ್ಸತಿ ಹೇಳ್ತೀನಿ, ಐಶ್ವರ್ಯಾಭಿವೃದ್ಧಿ దైవాశీర్వాదవ. హమ్మింగ్ వస్తుంది చూడండి కొంచెం. ಅಂದ್ರೆ ದೇವರ ಆಶೀರ್ವಾದದಿಂದ ನಾವು ಐಶ್ವರ್ಯವಂತರಾಗ್ತೀವ? ಆಲೋಚನೆ ಮಾಡೋಣ. ನಿಜವಾಗ್ಲೂ ಇವತ್ತು ಐಶ್ವರ್ಯವಂತರು ಅಂದ್ರೆ ಇದ್ದವರು ಅಂತ ನಾವು ಹೇಳ್ತೀವಲ್ವ, ಹಣ, ಬಂಗಾರ, ಬೆಳ್ಳಿ, ವಜ್ರ ವೈಡೂರ್ಯಗಳು, ಸಂಪತ್ತು, ಇವೆಲ್ಲವೂ ಕೂಡ ನಮಗೆ ಬರಬೇಕು ಅಂದ್ರೆ ದೇವರ ಆಶೀರ್ವಾದ ನಮಗಿದ್ರೇನ ಬರುತ್ತಾ? ಇದ್ರ ಬಗ್ಗೆ ಬೈಬಲ್ ಏನ್ ಹೇಳುತ್ತೆ? ಯಾಕಂದ್ರೆ ಇವತ್ತು ಆಶೀರ್ವಾದ ನಾವು ಪಡ್ಕೊಂಡಿದ್ದೀವಿ ಅಂತ ಈ ಧನವಂತರಾದವರು ಅಂದ್ರೆ ಐಶ್ವರ್ಯವಂತರ ಇರ್ತಾರಲ್ವ, ಶ್ರೀಮಂತರು, ಇವ್ರು ಹೇಳ್ಕೊಳ್ತಾರೆ ನಾವು ದೇವರ ಆಶೀರ್ವಾದದಿಂದ ನಾವು ಶ್ರೀಮಂತರಾಗಿದ್ದೀವಿ, ದೇವರ ಒಂದು ಆಶೀರ್ವಾದದಿಂದ ನಾವು ಮನೆ ಕಟ್ಟಿದ್ದೀರಿ, ದೇವರ ಒಂದು ಆಶೀರ್ವಾದದಿಂದ ನಾವು ಒಂದು ಕಾರ್ ತಗೊಂಡಿದ್ದೀವಿ, ದೇವರ ಒಂದು ಆಶೀರ್ವಾದದಿಂದ ನಾವು ಮನೆ ಇಲ್ಲ ಉದ್ಯೋಗ, ಮಕ್ಕಳು ಇಲ್ಲ ನಮ್ಮ ಕುಟುಂಬ ಈ ರೀತಿ ಇದೆ ಅಂತ ಹೇಳ್ಕೊಳ್ತಾರೆ. ಮತ್ತೆ ಮನೆ ಕಟ್ಟದೇ ಇಲ್ಲದವರ ಪರಿಸ್ಥಿತಿ, ದೇವರ ಆಶೀರ್ವಾದ ಅವ್ರಿಗಿಲ್ವಾ? ದೇವರನ್ನೇ ನಂಬಿಲ್ಲ ಕೆಲವರು, ನಮಗಿಂತ ರಿಚ್ ಸ್ಥಾನದಲ್ಲಿದ್ದಾರೆ. ಮತ್ತಿದೆಯಾ ಲೆಕ್ಕ? ಅಷ್ಟೇ ಅಲ್ವಾ ಪ್ರಿಯ? ಇವಾಗ ನಾವು ನಿಜವಾಗ್ಲೂ ಕ್ರೈಸ್ತರಾದಂತ ನಾವು ದೇವರ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ಅದಕ್ಕಾಗಿ ನಾವು ಇಷ್ಟು ಉನ್ನತ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವು ಹೇಳ್ಕೊಳ್ತೀವಿ. ಓಕೆ, ನಿನಗೆ ದೇವರ ಆಶೀರ್ವಾದ ಐತೆ. ಮತ್ತೆ ಹೊರಗಡೆ ಇದ್ದವನಿಗೆ, ನಿನಗಿಂತ ಶ್ರೀಮಂತನವು, ನಿನಗಿಂತ ಜಾಸ್ತಿ ಪಟ್ಟು ಆಸ್ತಿ ಇದೆ ಅವನಿಗೆ, ಮತ್ತೆ ಅವನಿಗೆ ಯಾರ ಆಶೀರ್ವಾದ ಇದೆ ಏನ್ರಿ? ಪ್ರಿಯರೇ, ಎಲ್ಲರಿಗಿರುವಂತ ಒಂದು ಕೋರಿಕೆ, ಎಲ್ಲರಿಗೆ, ಒಬ್ಬರಿಗೂ ಕೂಡ ಈ ಕೋರಿಕೆ ಇಲ್ಲ, ಈ ಆಶೆ ಇಲ್ಲ ಎಂಬಕ್ಕಿಲ್ಲ. ಎಲ್ಲರಿಗೂ ಏನು ಆಸೆ ಇದೆ? ನಾವು ಶ್ರೀಮಂತರಾಗಬೇಕು. ಯಾವಾಗ ಆಗ್ತೀವಿ? ಎಲ್ಲಿಗೆ ಹೋದ್ರೆ ಆಗ್ತೀವಿ? ಯಾವ ರೀತಿ ದುಡಿದ್ರೆ ಆಗ್ತೀವಿ? ಅಷ್ಟೇ ಅಲ್ಲ ಪ್ರಿಯರೇ? ಎಲ್ಲರಿಗಿರುವಂತ ಆಶೆನೆ ನಾವು ಶ್ರೀಮಂತರಾಗಬೇಕು ಅಂತ ಹೇಳಿ. ಮತ್ತೆ ಎಲ್ಲರಿಗಿರುವಂತ ಈ ಆಶೆಯನ್ನು ದೇವರಿಗೆ ಗೊತ್ತಲ್ವಾ? ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ನಾಲಿಗೆ ಮೇಲೆ ಬರೋ ಮುಂಚೆನೆ ದೇವ್ರಿಗೆ ಗೊತ್ತಲ್ವಾ?
ಮತ್ತೆ ಅಷ್ಟ ಎಲ್ಲರನ್ನು ಬಿಟ್ಟು ಸ್ವಲ್ಪ ಜನಕ್ಕೆ ಕೊಡ್ತಾನ ದೇವರು? ಭೇದ ಭಾವ ತೋರಿಸ್ತಾನ ದೇವರು? ಪ್ರಿಯರೇ, ಬೈಬಲಲ್ಲಿ ತುಂಬಾ ವಿಷಯಗಳು ಅರ್ಥ ಆಗಿಲ್ಲ. ಯಾಕಂದ್ರೆ ಬೈಬಲಲ್ಲಿ ಯಾವ ಮಾತು ಯಾರಿಗಾಗಿದೆ, ಏನಕ್ಕಾಗಿ ದೇವರು ಬರೆಸಿದ್ದಾನೆ, ಯಾವ ಕಾಲದಲ್ಲೂ ಬರೆಸಿದ್ದಾನೆ, ಇದು ಯಾರಿಗೆ ಸಂಬಂಧಪಟ್ಟಿರೋದು ಅಂತೇಳಿ ಮನುಷ್ಯನ ಆಲೋಚನೆ ಮಾಡ್ತಾ ಇಲ್ಲ. ಬರೆಯಲ್ಪಟ್ಟಿದೆ, ಇದು ನನಗೋಸ್ಕರವೇ, ಬರೆದಿರೋ ಮಾತು ಪ್ರತಿಯೊಂದು ನನಗೋಸ್ಕರ ಅಂತ ಹೇಳಿ ಬೈಬಲನ್ನ ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂದ್ರೆ ತುಂಡು ತುಂಡು ಮಾಡ್ಕೊಂಡಿದ್ದಾನೆ. ಉದಾಹರಣೆಗೆ ಬೈಬಲ್ಗಳಲ್ಲಿ ಎಷ್ಟೋ ಆಶೀರ್ವಚನಗಳಿದೆಯಲ್ವಾ, ವಾಗ್ದಾನಗಳು ಅಂತ ಹೇಳ್ತೀರಿ. ವರ್ಷಕ್ಕೊಮ್ಮೆ ತಗೊಂತೀರಾ ಎಲ್ಲರೂ? ಹೊಸ ವರ್ಷ ಇನ್ನ ನಾಳೆ ಇರುತ್ತೆ. ಇವತ್ತು 31st ನೈಟ್, ಡಿಸೆಂಬರ್ ರಾತ್ರಿ ಏನ್ ಮಾಡ್ತಾರೆ ಎಲ್ಲರೂ ಕೂಡ ಬೈಬಲ್ನಲ್ಲಿರುವಂತ ಮಾತುಗಳು, ಒಂದೊಂದು ಮಾತು, ಒಂದೊಂದು ಆಶೀರ್ವಚನ ಒಂದು ಚೀಟಿಯಲ್ಲಿ ಬರೆದು, ಇಲ್ಲ ಒಂದು ಚಿಕ್ಕ ಚಿಕ್ಕ ಚೀಟಿಗಳು ಇರ್ತದಲ್ವಾ, ಎಲ್ಲ ಆಶೀರ್ವಚನಗಳಿರುತ್ತೆ. ಪ್ರೇಯರ್ ಮಾಡಿ ಅವುಗಳನ್ನು ಒಬ್ಬೊಬ್ಬರು ಒಂದೊಂದು ತಗೊಂಡು ಹೋಗ್ತಾರೆ. ಅವು ಓದ್ತಾನೆ ಚೀಟಿ, ಈ ವರ್ಷ ನನಗೆ ದೇವರು ಕೊಟ್ಟಂತಹ ಇದು ಒಂದು ವಾಗ್ದಾನ. ಈ ರೀತಿ ಓದ್ಕೊಳ್ಳೋದು ಮನುಷ್ಯನಿಗೆ ಅರ್ಥ ಆಗಿದೆ ಹೊರತು ನಿಜವಾಗಲೂ ಬೈಬಲ್ನಲ್ಲಿರುವಂತಹ ಈ ಮಾತು ಕ್ರೈಸ್ತರಾದಂತ ನಮಗೆ ದೇವರು ಹೇಳಿದ್ದಾನ? ನಿಜವಾಗ ಈ ರೀತಿ ಆಲೋಚನೆ ಮಾಡಿ ಬೈಬಲ್ನಲ್ಲಿರುವಂತಹ ವಿಷಯಗಳನ್ನ ಆಲೋಚನೆ ಮಾಡಿ ಅಂದ್ರೆ ಯಾರು ತಿಳ್ಕೊಂತ ಇದ್ದಾರೆ ಹೇಳಿ? ಯಾರು ಕೂಡ ತಿಳ್ಕೊಳ್ತಾ ಇಲ್ಲ. ಅದಕ್ಕೆ ಕ್ರೈಸ್ತವ್ಯ ಎಂಬುದು ಒಗ್ಗಟ್ಟಾಗಿಲ್ಲ. ಬೈಬಲ್ ಒಂದೇ, ಆದ್ರೆ ಕ್ರೈಸ್ತರೊಂದಲ್ಲ ಪ್ರಿಯ. ಅದು ಹೇಳ್ಬೋದು, ಪ್ರೇಯರ್ ಮೀಟಿಂಗ್ ಅದು ಆ ಸಭೆಯವರು ಇಟ್ಟಿದ್ದಾರೆ, ಆ ಸಭೆಯವರು ಮಾತ್ರ ಹೋಗ್ತಾರೆ. ನಾವು ಹಂಗೆ ತಯಾರಾಗಿದ್ದೀವಲ್ವಾ? ಆದ್ರೆ ಪ್ರಿಯರೇ, ನೀವು ಮೊದಲನೇ ಶತಮಾನದಲ್ಲಿ ನೋಡಿ, ಎಷ್ಟೇ ಸಾವಿರಾರು ಗಟ್ಟಲ ಪ್ರಜೆಗಳು ಇದ್ರೆ ಕೂಡ ಅವರು ಒಂದಾಗಿರುವಂಥದ್ದು, ಒಂದೇ ಹೃದಯ, ಒಂದೇ ಆಲೋಚನೆ. ಮತ್ತೆ ಇವತ್ತು ನಾವು ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಸಭೆಗಳು, ಬೇರೆ ಬೇರೆ ಕೆಲಸಗಳಿರುತ್ತೆ. ಈ ರೀತಿ ಆಗೋ ಕಾರಣ ಏನು ಅಂದ್ರೆ ಬೈಬಲ್ನಲ್ಲಿರುವಂಥ ವಿಷಯಗಳು ನಮಗೆ ಅರ್ಥ ಆಗಿಲ್ಲ. ಈ ಐಶ್ವರ್ಯದ ಬಗ್ಗೆ ಕೂಡ ಕ್ರೈಸ್ತರಿಗೆ ಇವತ್ತು ಅರ್ಥ ಆಗಿಲ್ಲ ಅಂತ ಹೇಳಬಹುದು. ಯಾಕೆ ಅಂತ ನೋಡುವಾಗ, ಈ ಒಂದು ಶ್ರೀಮಂತರಾಗೋಕೆ, ಇಲ್ಲ ಐಶ್ವರ್ಯವಂತರಾಗೋಕೆ ದೇವರ ಆಶೀರ್ವಾದದಿಂದ ನಾವು ಆಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾನಲ್ವಾ. ಈತನ ಈ ರೀತಿ ಹೇಳ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಒಂದು ಮಾತನ್ನು ತೋರಿಸ್ತಾನೆ ಬೈಬಲಲ್ಲಿ. ಆ ಮಾತನ್ನು ನಾವು ಬೈಬಲಲ್ಲಿ ನೋಡೋಣ ಒಂದ್ಸತಿ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 22ನೇ ವಚನ ಓದೋಣ. ಇಲ್ಲಿ ನೋಡಿ ಪ್ರಿಯರೇ, ಇಲ್ಲಿ ನೋಡಿ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು ಅಂತ ಇದ್ದಾನೆ. ಅಂದ್ರೆ ದೇವರ ಒಂದು ಆಶೀರ್ವಾದ ಅದು ನಿಮ್ಮನ್ನ ಉನ್ನತ ಸ್ಥಿತಿಯಲ್ಲಿಡುತ್ತೆ. ನೀವು ಭಾಗ್ಯವಂತ ನೀವು ಆಗ್ತೀರಾ, ಉನ್ನತ ಸ್ಥಿತಿಯಲ್ಲಿ ನೀವು ಇರ್ತೀರಾ, ಐಶ್ವರ್ಯವಂತರ ನೀವು ಆಗ್ತೀರಾ. ಯಾರಿಂದ ನೀವು ಐಶ್ವರ್ಯವಂತರಾಗ್ತೀರಿ? ಯೆಹೋವನಿಂದ, ಅಂದ್ರೆ ದೇವರಿಂದ ನಾವು ಐಶ್ವರ್ಯವಂತರಾಗ್ತೀವಂತ ಈ ಮಾತಿನಲ್ಲಿ ನಮ್ಗೆ ಕಾಣುತ್ತೆ. ಈ ಮಾತನ್ನು ತುಂಬಾ ಜನ ತೋರಿಸಿ, ನೀವು ಐಶ್ವರ್ಯವಂತರಾಗಬೇಕು ಅಂದ್ರೆ ಅದು ದೇವರ ಕೈಯಿಂದಲೇ ಸಾಧ್ಯ, ದೇವರನ್ನ ನಂಬಿ, ಈ ರೀತಿ ಹೇಳ್ಕೊಳ್ತಾರೆ. ಬೇರೆ ಇಲ್ಲಿ ಬರೆದಿರುವಂತಹ ಮಾತನ್ನು ನಾವು ಆಲೋಚನೆ ಮಾಡಿದ್ರೆ ಆತನಿಂದಲೇ ನಾವು ಭಾಗ್ಯವಂತರಾಗೋಕೆ ಸಾಧ್ಯ.
ಮತ್ತೆ ಹಂಗಾದ್ರೆ ನಂಬಿದವರು ಇವತ್ತು ಎಲ್ಲರೂ ಕೂಡ ಐಶ್ವರ್ಯವಂತರು ಯಾಕೆ ಆಗಿಲ್ಲ? ಭಾಗ್ಯವಂತರು ಯಾಕೆ ಆಗಿಲ್ಲ? ದೇವರನ್ನು ತುಂಬಾ ಜನ ನಂಬಿಲ್ಲ, ಆದ್ರೆ ನಮಗಿಂತ ಎಷ್ಟೋ ಪಟ್ಟು ಅವರು ಉನ್ನತ ಸ್ಥಿತಿಯಲ್ಲಿದ್ದಾರೆ. ನೀವು ಲೋಕದಲ್ಲಿ ಈ ಮಾತನ್ನು ಹೇಳಿದಾಗ, ಯೆಹೋವನಿಂದಲೇ ನೀವು ಭಾಗ್ಯವಂತರಾಗ್ತೀರಾ ಅಂತ ನೀವು ಈ ಮಾತಂದಾಗ, ನೋಡಿ ನಾನು ದೇವರನ್ನೇ ನಂಬಿಲ್ಲ ಮತ್ತೆ ನಾನು ಐಶ್ವರ್ಯವಂತರಾಗಿದ್ದೀನಿ, ಇದಕ್ಕೇನಂತೀರ ನೀವು ಅಂದ್ರೆ ನೀವೇನು ಹೇಳ್ತೀರ? ಏನ್ ಹೇಳ್ತೀವಿ ಹೇಳಿ ನಾವು? ಪ್ರಿಯರೇ, ಬೈಬಲಲ್ಲಿ ಒಂದು ಮಾತು ಬರೆಯಲ್ಪಟ್ಟಾಗ ಅದು ಆ ಮಾತು ದೇವರು ಯಾರ ಜೊತೆ ಮಾತಾಡ್ತಾ ಇದ್ದಾನೆ, ಅದು ಈ ಕಾಲಕ್ಕೆ ಸಂಬಂಧಪಟ್ಟಿರೋದ, ಅದು ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿ ನಾವು ಆಲೋಚನೆ ಮಾಡಿದ್ರೇನೆ ನಮ್ಗೆ ಅರ್ಥ ಆಗುತ್ತೆ ಹೊರತು ಇಲ್ಲಾಂದ್ರೆ ಬೈಬಲ್ ನಮ್ಗೆ ಅರ್ಥ ಆಗಲ್ಲ. ಪ್ರಿಯರೇ, ಬೈಬಲ್ ಗ್ರಂಥದಲ್ಲಿ 2 ನಿಬಂಧನೆಗಳಿದೆ ನಮಗೆ ಗೊತ್ತು. ಒಂದು ಹಳೆಯ ಒಡಂಬಡಿಕ, 2 ಒಡಂಬಡಿಕೆಗಳಿದೆಯಲ್ವಾ, ಅದರಲ್ಲಿ ಒಂದು ಹಳೆಯ ಒಡಂಬಡಿಕ, 2 ಹೊಸ ಒಡಂಬಡಿಕ. ಏನೇನು ಹಳೇದೇನು ಹೊಸದೇನು? ಹಳೇದು ಯಾರಿಗಾಗಿ, ಹೊಸದು ಯಾರಿಗಾಗಿ? ಹಳೇದು ಇಸ್ರಾಯೇಲರಿಗೋಸ್ಕರ, ಹೊಸದು ಕ್ರೈಸ್ತರಾದಂತಹ, ಕ್ರಿಸ್ತನು ನಂಬಿದಂತಹ, ಇಲ್ಲ ದೀಕ್ಷಾ ಸ್ನಾನದ ಮೂಲಕ ಯಾರಾದ್ರೂ ಸಭೆ ಒಳಗೆ ಬರ್ತಾರೋ ಅವರೆಲ್ಲರಿಗೋಸ್ಕರ ಇರುವಂತ ಗ್ರಂಥ ಹೊಸ ಒಡಂಬಡಿಕೆ ಅಂದ್ರೆ ನ್ಯೂ ಟೆಸ್ಟಿಮೆಂಟ್ ಅಲ್ವಾ. ಮತ್ತೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಇದೀವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಇದ್ದಂತಹ ನಾವು ಹಳೇ ಒಡಂಬಡಿಕೆಯಲ್ಲಿರುವಂತಹ ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿದಂತ ಆ ಮಾತುಗಳು ಇవి ನಮಗೆ ಅಂತ ಹೇಳಿದ್ರೆ ಅದು ಸರಿನಾ? ಈ ಮಾತಿದೆ ನೋಡಿ, ನಾವು ಜ್ಞಾನೋಕ್ತ ಗ್ರಂಥದಲ್ಲಿ ನಾವು ಓದಿದೀವಲ್ವಾ, ಈ ಮಾತು ಹೇಳ್ತಾ ಇದ್ದಾರಲ್ವಾ ದೇವರು, ಯೆಹೋವನಿಂದಲೇ ಭಾಗ್ಯವಂತರಾಗ್ತಾರೆ, ಐಶ್ವರ್ಯವಂತರಾಗ್ತಾರೆ ಅಂತ ಹೇಳಿದಾನಲ್ವಾ, ಅದು ಧರ್ಮಶಾಸ್ತ್ರ ಕಾಲ. ಅರ್ಥ ಆಗ್ತಾ ಇದೆಯಾ? ಅದು ಧರ್ಮಶಾಸ್ತ್ರ ಇರುವಂತ ಕಾಲ. ಮೋಶೆ ಮೂಲಕ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರಲ್ವಾ, ಅದು ಆವಾಗ ಪಾಲನೆಯಲ್ಲಿದೆ, ಅದು ನಡೀತಾ ಇದೆ, ಅದು ರನ್ನಿಂಗ್ ಅಲ್ಲಿದೆ. ಧರ್ಮಶಾಸ್ತ್ರ ಎಲ್ಲವೂ ಕೂಡ ಅದರಲ್ಲಿರುವಂತಹ ಆಜ್ಞೆಗಳಾಗಿರ್ಬೋದು, ಆಶೀರ್ವಾದಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಯಾವ ರೀತಿ ಇರುತ್ತಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಆಶೀರ್ವಾದಗಳ ಜೊತೆಗಿರ್ತದೆ ಪ್ರಿಯರೇ. ಉದಾಹರಣೆಗೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಪ್ರಾರಂಭ ವಚನವನ್ನು ಒಂದ್ಸತಿ ಓದ್ಕೊಳ್ಳೋಣ ಬೈಬಲ್ ಅಲ್ಲಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಪ್ರಾರಂಭ ವಚನದಿಂದ ಓದ್ಕೊಳ್ಳೋಣ. ಇಲ್ಲಿ ನೋಡಿ ಪ್ರಿಯರೇ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಂದಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಜವಾಗ್ಲೂ ಈ ಮಾತು ಯಾವ ರೀತಿ ಇದೆ? ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ಮಾತು ಕೇಳಿದ್ರೆ, ಅದರ ಪ್ರಕಾರ ನೀನು ನಡೆಯೋದಾದರೆ ಭೂಮಿ ಮೇಲಿರುವಂತಹ ಎಲ್ಲಾ ಜನಗಳಕ್ಕಿಂತ ನಿನ್ನನ್ನು ಉನ್ನತ ಸ್ಥಿತಿಗೆ ನಾನು ತರ್ತೀನಿ. ಯಾವ ರೀತಿ ತರ್ತೀಯಪ್ಪ? ಕೆಳಗಡೆ ಮಾತು, ಕೆಳಗಡೆ ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವ ಶುಭಗಳಪ್ಪ ಅಂತ ಹೇಳಿದ್ರೆ, ಕೆಳಗಡೆ ಎಲ್ಲ ಯಾವ ರೀತಿ ಶುಭಗಳು ಉಂಟಾಗುತ್ತೋ, ಅಂದ್ರೆ ಯಾವ ರೀತಿ ಆಶೀರ್ವಾದವು ನಿಮಗೆ ಬರುತ್ತೋ ದೊಡ್ಡ ಲೀಸ್ಟ್ ಹೇಳ್ತಾನೆ. ಏನು ಲೀಸ್ಟು? ಮೊದಲನೇದಾಗಿ 3ನೇ ವಚನ, ನಿಮಗೆ ಊರಿನಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಅಂದ್ರೆ ಆಶೀರ್ವಾದ. ಎಲ್ಲೆಲ್ಲಿ ಆಶೀರ್ವಾದ ಅಂತೆ? ನೀವು ಊರಲ್ಲಿದ್ರು ಆಶೀರ್ವಾದ, ಅಡವಿಯಲ್ಲಿದ್ರು ಆಶೀರ್ವಾದ. ನೆಕ್ಸ್ಟ್, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭವು ಉಂಟಾಗುವುದು. ಅಂದ್ರೆ ಎಂತ ಆಶೀರ್ವಾದ ಅಂತ ಪ್ರಿಯರೇ? ದನ
ಕುರಿ, ಮೇಕೆಗಳು, ಪಶುಗಳು ಎಲ್ಲವೂ ಕೂಡ ನಿಮಗೆ ಶುಭವಾಗುತ್ತೆ. ಅಂದ್ರೆ ಎಲ್ಲ ಜಾಸ್ತಿ ಆಗುತ್ತೆ, ನಿಮಗೆ ಆಶೀರ್ವಾದ. ನಿಮಗೆ ಒಂದೇ ನಿಜವಾಗ್ಲೂ ಈಗ ಆಶೀರ್ವಾದ ಇಸ್ರಾಯೇಲ್ರಿಗೆಲ್ಲ ನಮಗೆ ಅಂದ್ಕೊಂಡ್ರೆ, ಇಷ್ಟಕ್ಕೆ ನಿಮ್ಗೆ ಎಷ್ಟು ಕುರಿಗಳಿದೆ, ನಿಮ್ಗೆ ಎಷ್ಟು ಮೇಕೆಗಳಿದೆ, ಯಾರು ವ್ಯವಸಾಯ ಮಾಡ್ತಾ ಇದ್ದೀರಿ? ಒಂದು ಕಾಲದಲ್ಲಿ ಪ್ರಿಯರೇ, ಇಸ್ರಾಯೇಲ್ ಜನಾಂಗವು ಅವರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು, ಅವರ ಹತ್ರ ಇರುವಂತಹ ದನ ಕುರಿಗಳು, ಏನ್ರಿ ಆ ಕಾಲದಲ್ಲಿ ಅವ್ರಿಗೆ ಏನೇನಿದೆಯೋ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವ್ರಿಗೆ ದೇವರು ನುಡಿಯುವಂಥದ್ದು, ಹೇಳುವಂಥದ್ದು ನಾವು ನೋಡ್ತೀವಿ. ಪ್ರಿಯರೇ, ನೀವು ಈ ರೀತಿ ನೋಡೋದಾದ್ರೆ ಇಸ್ರಾಯೇಲ್ರಿಗೆ ದೇವರು ನನ್ನ ಮಾತುಗಳು ಇವರು ಕೇಳಬೇಕು, ನಾನೇ ದೇವರು, ಮತ್ತೊಬ್ಬ ದೇವರಿಲ್ಲ ಅಂತೇಳಿ ಇವರನ್ನ ನಾನು ಹತ್ತಿರಕ್ಕೆ ನಾನು ಕರ್ಕೋಬೇಕು ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಎಲ್ಲ ಕೂಡ ಪ್ರಿಯರೇ ದೇಹಕ್ಕೆ ಸಂಬಂಧಪಟ್ಟಿರುವಂತ ಆಶೀರ್ವಾದಗಳಿರುತ್ತೆ. ನೀವಿನ್ನ ಹಂಗೆ ಕೆಳಗಡೆ ಓದೋದಾದ್ರೆ ಪ್ರಿಯರೇ ಎಲ್ಲ ಕೂಡ ಮನೆಗೆ ಸಂಬಂಧಪಟ್ಟಿರೋವು, ದೇಹಕ್ಕೆ ಸಂಬಂಧಪಟ್ಟಿರೋವು, ಎಲ್ಲ ಭೂಮಿಯಲ್ಲೇ ನಾವು ಬದುಕೋಕೆ, ಜೀವಿಸೋಕೆ ಬೇಕಾಗಿರುವಂತ ಆಶೀರ್ವಾದಗಳು ಇರುತ್ತೆ ಹೊರತು ಆತ್ಮಿಕ ಸಂಬಂಧವಾದಂತಹ ಆಶೀರ್ವಾದಗಳಿಲ್ಲ. ಮತ್ತೆ ಇವುಗಳನ್ನು ತಗೊಂಡೋಗಿ ನಾವು ಇವು ಕೂಡ ನಮಗೆ ಬರುತ್ತದೆ ಅಂದ್ಕೊಂಡ್ರೆ ಆ ಕಾಲನೇ ಬೇರೆ, ಆ ಆಶೀರ್ವಾದಗಳೇ ಬೇರೆ ಪ್ರಿಯರೇ. ಅದಕ್ಕೆ ಈ ಆಶೀರ್ವಾದಗಳಲ್ಲೆಲ್ಲ ಧರ್ಮಶಾಸ್ತ್ರದಲ್ಲಿರುವಂತಹ ಆಶೀರ್ವಾದಗಳಲ್ಲೆಲ್ಲ ಕೂಡ, ಧರ್ಮಶಾಸ್ತ್ರದಲ್ಲಿರುವಂತಹ ಮಾತುಗಳೆಲ್ಲ ಕೂಡ ಇವು ಇಸ್ರಾಯೇಲ್ರಿಗೆ. ನೀವು ಪೌಲನು ಬರೀತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡೋಣ ಮಾತನ್ನು. 9ನೇ ಅಧ್ಯಾಯ, ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು ಒಂದ್ಸತ ಓದೋಣ ಪ್ರಿಯರು. ಅಲ್ಲಿ ನೋಡಿ, ಅವರು ಇಸ್ರಾಯೇಲನ ವಂಶದವರು. 4ನೇ ವಚನ, 9ನೇ ಅಧ್ಯಾಯ 4ನೇ ವಚನ. ಅವರು ಇಸ್ರಾಯೇಲ್ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸುವವರು ಆಗಿದ್ದಾರೆ. ಅವರಲ್ಲಿ ದೇವರು ತೇಜಸ್ಸನ್ನಿಧಿಯೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಟ್ಟನು. ಅವರಿಗೆ ಧರ್ಮಶಾಸ್ತ್ರವು, ಇಲ್ಲಿ ಚೆನ್ನಾಗಿ ಕೇಳಿ, ಅವರಿಗೆ, ಯಾರಿಗೆ? ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವು. ಇನ್ನ ಏನಕ್ಕೆ ಹೇಳ್ತೇನೆ? ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು. ಅಂದ್ರೆ ಯಾರಿಗೆ ಕೊಡೋಣವಾದವು ವಾಗ್ದಾನಗಳು? ಧರ್ಮಶಾಸ್ತ್ರವು, ದೇವಾಲಯದಲ್ಲಿರುವಂತ ಕೆಲಸಗಳು, ಧರ್ಮಶಾಸ್ತ್ರದಲ್ಲಿರುವಂತ ಎಲ್ಲವೂ ಕೂಡ, ಆರಾಧನಾ ಪದ್ಧತಿ ಕೂಡ ಅವು ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿರುವಂತ ಮಾತುಗಳು. ಆ ವಾಗ್ದಾನಗಳು ಕೂಡ, ಹಳೆಯ ಒಡಂಬಡಿಕೆಯಲ್ಲಿರುವಂತಹ ವಾಗ್ದಾನಗಳು ಕೂಡ ಇಸ್ರಾಯೇಲ್ ಪ್ರಜೆಗಳಿಗೋಸ್ಕರ ದೇವರು ಕೊಟ್ಟಿದ್ದಾನೆ. ಇವತ್ತು ಅವುಗಳನ್ನು ತಗೊಂಡು ನಾವು ಇವು ನಮಗೆ ಅಂತ ಹೇಳ್ಕೊಂಡ್ರೆ ಯಾವ ರೀತಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಪ್ರಿಯರೇ, ಈ ಧರ್ಮಶಾಸ್ತ್ರವು ಎಂಬುದು ಇಸ್ರಾಯೇಲರಿಗೆ ದೇವರು ಯಾವ ರೀತಿ ಕೊಟ್ಟನೋ, ಮತ್ತೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಮಾತಾಡ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದೋದಾದ್ರೆ, ಇಲ್ಲಿ ನೋಡಿ, ಈ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನಿಂತುವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರೋ ತನಕ ಅದು ನಮ್ಮನ್ನ ಕಾಯುತ್ತದೆ. ಅಂದ್ರೆ ನಮ್ಮನ್ನ ಕಾಯೋಕೆ ಏನ್ರಿ, ನಮ್ಮನ್ನ ಬೆಳೆಸೋಕೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ
ಧರ್ಮಶಾಸ್ತ್ರ ಎಂಬುದು ನಿಮ್ಮನ್ನ ಬೆಳೆಸೋಕೆ, ನಿಮ್ಮನ್ನ ಅದರಲ್ಲಿ, ಅಂದ್ರೆ ನೀವು ಚಿಕ್ಕ ಮಕ್ಕಳಾಗಿರ್ತೀರಲ್ವಾ, ಇವಾಗ ಚಿಕ್ಕ ಮಕ್ಕಳು ನಮ್ಮ ಮಾತು ಕೇಳಬೇಕಂದ್ರೆ, ಉದಾಹರಣೆಗೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಅವನು ಹಠ ಮಾಡ್ತಾನೆ, ನಾನು ಹೋಗಲ್ಲ. ಇವಾಗ ಅವನು ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ತೀರಿ? ಹೋಗು, ನಿನಗೊಂದು ಚಾಕ್ಲೇಟ್ ಇಲ್ಲ ಒಂದು ಏನಾದ್ರೂ ದೊಡ್ಡದು ಏನಾದ್ರೂ ಕೇಕ್ ಒಂದು ಇಸ್ಕೊಡ್ತೀನಿ. ಅವ್ನಿಗೆ ಆಸೆ ತೋರಿಸ್ತೀವಲ್ವ ನಾವು, ಒಂದು ಚಾಕ್ಲೇಟು, ಬಿಸ್ಕೆಟು, ಇಲ್ಲ ಏನೋ ಇಲ್ಲಾಂದ್ರೆ ಆಟ ಆಡೋ ವಸ್ತು ಏನಾದ್ರು ನಾವೇನಾದ್ರೂ ಕೊಡಿಸಿ ನೀನು ಶಾಲೆಗೆ ಹೋಗು. ಈ ರೀತಿ ನಾವು ಚಿಕ್ಕ ಮಕ್ಕಳು ಯಾವ ರೀತಿ ಅವ್ರನ್ನ ಕಾಯಬೇಕು, ಅವ್ರನ್ನ ಹೆಂಗಾದ್ರೂ ಮಾಡಿ ಒಂದು ಒಳ್ಳೆ ಪದ್ಧತಿಯಲ್ಲಿ ನಮ್ಮ ಮಾತು ಕೇಳೋ ತರ, ಶಾಲೆಗೆ ಹೋಗೋ ತರ ನಾವು ಮಾಡ್ಬೇಕಂದ್ರೆ ಅವ್ನಿಗೆ ಆಸೆಗಳು ತೋರಿಸಿ ಏನಾದ್ರೂ ಕೊಡಿಸಿ ಕಳಿಸ್ತೀವಲ್ವಾ. ಇವಾಗ ಅದೇ ಮಗನ ದೊಡ್ಡವರಾದ್ಮೇಲೆ ನೀನ್ ಬಿಸ್ಕೆಟ್ ಕೊಡಿಸ್ತೀನಿ ಕಾಲೇಜ್ಗೆ ಹೋಗಂದ್ರೆ ಯಾವ ರೀತಿ ಇರುತ್ತೆ? ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಕಾಲೇಜ್ಗೆ ಹೋಗಂದ್ರೆ ಯಾವ ರೀತಿ ಇರುತ್ತೆ? ಅದೇ ಚಿಕ್ಕ ವಯಸ್ಸು, ಅವಾಗ ಚಾಕ್ಲೇಟ್ ಆಸೆ. ಅದು ದೊಡ್ಡನಾದ ಮೇಲೆ ಬಿಸ್ಕೆಟ್ ಚಾಕ್ಲೇಟ್ ಇಲ್ಲ, ಇವಾಗ ಚೇಂಜ್ ಆಯ್ತಲ್ವಾ. ಇದು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಧರ್ಮಶಾಸ್ತ್ರ ಎಂಬುದು ಪ್ರಿಯರೇ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ನಾವು ಆಸೆ ತೋರಿಸ್ತೀವೋ, ಇಲ್ಲಿ ದೇವರು ಕೂಡ ನೀನು ನನ್ನ ಮಾತು ಕೇಳಿದ್ರೆ ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ. ಆಶೀರ್ವಾದ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಮತ್ತೆ ಯಾವ ರೀತಿ ದೇಹಕ್ಕೆ ಸಂಬಂಧಪಟ್ಟಿರುವಂತ ಆಶೀರ್ವಾದಗಳು? ನಿನಗೆ ದನ ಇದೆಯಾ, ಕುರಿ ಇದೆಯಾ, ನೀನು ಊರಲ್ಲಿರ್ತೀಯಾ, ಅಡವಿಗೆ ಹೋಗ್ತೀಯಾ, ಎಲ್ಲಿಗೋದ್ರೆ ಕೂಡ ನಿನಗೆ ಉನ್ನತ ಸ್ಥಿತಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿ, ಈ ರೀತಿ ಪ್ರಿಯರೇ ಲೋಕ ಸಂಬಂಧವಾದ, ದೇಹಕ್ಕೆ ಸಂಬಂಧವಾದ ಆಶೀರ್ವಾದಗಳು ಧರ್ಮಶಾಸ್ತ್ರದಲ್ಲಿದ್ದವರಿಗೆ ದೇವರು ಕೊಡ್ತಾನೆ. ಮತ್ತೆ ಹೊಸ ಒಡಂಬಡಿಕೆದಲ್ಲಿದ್ದವರಿಗೆ, ಹೊಸ ಒಡಂಬಡಿಕೆ ಅಂದ ಕೂಡಲೇ ಇದು ಪರಿಪೂರ್ಣವಾದಂಥದ್ದು. ಒಂದ್ಸತಿ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನಾವು ಒಂದ್ಸತಿ ನೋಡೋಣ ಪ್ರಿಯರೇ. ಏನ್ರಿ ನೋಡಿದ್ವಿ, ನಂಬತಕ್ಕದ್ದು ಈ ವಾಕ್ಯವು, ಇದು ಸರ್ವಾಂಗೀಕಾರ. ಇದು ಈ ವಾಕ್ಯ ಎಂತಂದ್ರೆ ಸರ್ವಾಂಗೀಕಾರ. ನೀವು ಇನ್ನೊಂದು ಮಾತನ್ನು ನೋಡಿ, ಎಲ್ಲಿ ನೋಡ್ತೀರ ಅಂದ್ರೆ ಕೊಲಸ್ಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ. ಏನ್ರಿ, ಕೊಲಸ್ಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಎಲ್ಲಿ ಓದ್ತೀರಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಮಾತು. తెలుగులో ನೋಡಿ ಒಂದ್ಸತಿ, పరిపూర్ణులైన వారి మధ్య జ్ఞానమును బోధించిన రెఫరెన్స్ చెప్పండి ఆయన ఎవరైనా. 1 కొరింథీ 2వ అధ్యాయం 6వ వచనం. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕ್ಷಮಿಸಿ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಎಲ್ಲಿಂದ ಓದ್ತೀರಾ? 6ನೇ ವಚನ. ಇಲ್ಲಿ ನೋಡಿ, ಜ್ಞಾನವನ್ನು ನಾವು ಯಾರ ಹತ್ರ ನಾವು ಹೇಳ್ತೀವಿ ಗೊತ್ತಾ? ಪ್ರವೀಣರು ಅಂದ್ರೆ ಹೊಸ ಒಡಂಬಡಿಕೆ ಹೇಳ್ತಾ ಇದೀವಲ್ವಾ, ಇದು ಮತ್ತೆ ಚಿಕ್ಕ ಮಕ್ಕಳು ಹೇಳ್ದಂಗ ಅಲ್ಲ, ಇದು ಪ್ರವೀಣರು ಕೂಡ ಹೇಳುವುದು ಈ ವಾಕ್ಯ. ನಾವು ದೊಡ್ಡ ದೊಡ್ಡ ಸ್ಕಾಲರ್ಸ್ ಅಂತ ಯಾರು ಅಂದ್ಕೊಂಡ್ರೆ ಕೂಡ ಅವರೆಲ್ಲರೂ ಕೂಡ ಈ ಜ್ಞಾನವು ಹೇಳುವಂಥದ್ದು. ಧರ್ಮಶಾಸ್ತ್ರ ಇದೆ ನೋಡಿ, ಇದು ಚಿಕ್ಕ ಮಕ್ಕಳಿಗೆ ಹೇಳುವಂಥದ್ದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಒಂದ್ಸತಿ. ಧರ್ಮಶಾಸ್ತ್ರವೆಂಬುದು ದೇವರ ಒಂದು ಆಜ್ಞೆಗಳು, ನಿಯಮ ನಿಬಂಧನೆಗಳನ್ನು ಅವರು ಪಾಲಿಸಬೇಕು ಅಂದ್ರೆ ದೇವರವರಿಗೆ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಆಶೀರ್ವಾದಗಳು ಕೊಡ್ತಾನೆ. ಹೊಸ ಒಡಂಬಡಿಕೆ ನಾವು ಅದರ ಭಾಗಕ್ಕೆ ಬರೋಷ್ಟಕ್ಕೆ ಇದು ದೇಹಕ್ಕೆ ಸಂಬಂಧಪಟ್ಟಿರೋದಲ್ಲ. ಯಾಕಂದ್ರೆ ದೇಹವಲ್ಲ ಇಂಪಾರ್ಟೆಂಟ್, ದೇಹವು ಯಾವುದಕ್ಕೆ ಬರೋದಿಲ್ಲ ಅಂತ ನಿಮಗೆ ಗೊತ್ತು. ಅರ್ಥ ಆಗಿದಲ್ವ? ಯೇಸು ಸ್ವಾಮಿ ಆತನ ಮಾತುಗಳಲ್ಲಿ ನಾವು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ ಏನ್ರಿ ಅಲ್ಲಿ ಇರುವಂತ ಮಾತೇನು?
ಬದುಕಿಸುವಂಥದ್ದು ಆತ್ಮವೇ, ದೇಹವು ಯಾವುದಕ್ಕೆ ಬರೋದಿಲ್ಲ ಅಂತಾನೆ. ಇವಾಗ ದೇಹವು ಯಾವುದಕ್ಕೆ ಬರೋದಿಲ್ಲ ಎಂಬ ಆತನು ದೇಹಕ್ಕೆ ಸಂಬಂಧಪಟ್ಟಿರುವ ಆಶೀರ್ವಾದಗಳನ್ನು ಕೊಡ್ತಾನ? ಒಂದ್ಸತಿ ಆಲೋಚನೆ ಮಾಡಿ. ಇದು ಡೀಪ್ ಆಗಿ ತಗೋಬೇಕು ನೀವು, ಹಂಗಾದ್ರೆ ಈ ಮೆಸೇಜ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಲ್ಲ. ದೇಹಕ್ಕೆ ಸಂಬಂಧಪಟ್ಟಿರೋದು ಕೊಡೋಕೆ ಯೇಸು ಸ್ವಾಮಿ ಬಂದಿಲ್ಲ. ಆತ್ಮೀಕವಾದಂತಹ ಆಶೀರ್ವಾದಗಳನ್ನು ಕೊಡೋಕೆ ಬಂದಿದ್ದಾನೆ ಹೊರತು ಈ ಒಂದು ಐಶ್ವರ್ಯ ಎಂಬುದು ಇದು ದೇಹಕ್ಕೆ ಸಂಬಂಧಪಟ್ಟಿರೋದು. ನಾವು ಶ್ರೀಮಂತರಾಗಬೇಕು, ನಾವು ದೇವರ ಆಶೀರ್ವಾದದಿಂದ ಆಗಿದ್ದೀವಿ, ನಿಜನಾ ಇದು? ಇವತ್ತು ತುಂಬಾ ಜನ ಪ್ರಿಯರೇ, ದೇವರಲ್ಲಿ ಬಂದಿರುವವರು ನಮ್ಮನ್ನ ದೇವರು ಯಾಕೆ ನೋಡ್ತಾ ಇಲ್ಲ, ನಾವಿಷ್ಟು ಕಾಲದಿಂದ ನಂಬುತ್ತಾ ಇದ್ದೀವಿ, ಯಾಕೆ ನಮ್ಗಿನ್ನ ಐಶ್ವರ್ಯದಿಂದ ನಮ್ಗೆ ದೇವರಿನ್ನ ಏನು ಕೂಡ ನಮ್ಗೆ ಕೊಟ್ಟಿಲ್ಲ ಅಂತೇಳಿ ದೇವರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಗೊತ್ತಾ ನಿಮಗೆ? ಯಾಕಂದ್ರೆ ಇವತ್ತು ಬೋಧಕರು ಸ್ವಲ್ಪ ವಿಷಯಗಳಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ದೇವರನ್ನ ನಂಬಿದ್ರೆ ನಿಮ್ಗೆ ಅದು ಬರುತ್ತೆ ಇದು ಬರುತ್ತೆ ಅಂತೇಳಿ ಆಶೆಗಳು ತೋರಿಸ್ತಾ ಇದ್ದಾರೆ. ಇದು ತಪ್ಪು. ಬೈಬಲ್ ಅಲ್ಲಿ ಆ ರೀತಿ ಇಲ್ಲ. ಧರ್ಮಶಾಸ್ತ್ರದಲ್ಲಿ ಪ್ರಿಯರೇ, ದೇವರು ಒಂದು ಕಾಲದಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾನಂದ್ರೆ ಅದು ಧರ್ಮಶಾಸ್ತ್ರ ಕಾಲ, ಇದು ಹೊಸ ಒಡಂಬಡಿಕೆ ಇರುವಂತಹ ಕಾಲ. ಆ ಕಾಲಕ್ಕೆ ಈ ಕಾಲಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅದು ದೇಹದಕ್ಕೋಸ್ಕರ, ಇದು ಆತ್ಮೀಕವಾದಂತ ಬದುಕು ಪ್ರಿಯರೇ. ಇದು ಗೊತ್ತಾದ್ರೆ ಈ ಒಂದು ಪಾಠವು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಉದಾಹರಣೆಗೆ, ಒಂದು ವೇಳೆ ಪ್ರಿಯರೇ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾನಲ್ವಾ, ಎಂತ ಅಂದ್ರೆ ಎಷ್ಟರವರೆಗೆ ಆಶೀರ್ವಾದ ಮಾಡಿದ್ದಾನೆ? ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ನಾವು. ಉದಾಹರಣೆಗೆ ಸೊಲೊಮೋನ ಅರಸನಿದ್ದಾನೆ, ಸೊಲೊಮೋನನು ಆತನ ಯಾವ ರೀತಿ ದೇವರ ಆಶೀರ್ವಾದ ಮಾಡಿದ್ದಾನೋ ಒಂದ್ಸತಿ ಮೊದಲನೇ ಅರಸುಗಳ ಗ್ರಂಥ, ಅರಸುಗಳು ಮೊದಲನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯ 23ನೇ ವಚನವನ್ನು ಒಂದ್ಸತಿ ಓದೋಣ. ಇಲ್ಲಿ ನೋಡ್ತೀರಿ, ನಿಜವಾಗ್ಲು ಆತನನ್ನು ಯಾವ ರೀತಿ ದೇವರು ಆಶೀರ್ವಾದ ಮಾಡಿದ್ದಾನೋ ಇಲ್ಲಿ ಹೇಳ್ತಾ ಇದ್ದಾನೆ. 10ನೇ ಅಧ್ಯಾಯ 23ನೇ ವಚನ. ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲಾ ಅರಸರಿಗಿಂತ ಮೀಸಲಾಗಿದ್ದನು. ಎಲ್ಲಾ ಅರಸರಿಗಿಂತ ಅಂದ್ರೆ ಭೂಮಿ ಮೇಲೆ ಎಲ್ಲಾ ಜನದಲ್ಲಿಯೂ ಅಂದ್ರೆ ಎಲ್ಲದರಲ್ಲಿಯೂ ನಂಬರ್ 1 ಒಂದು ಶ್ರೀಮಂತನಾಗಿ ಯಾರಿದ್ದಾರೆ ಅಂದ್ರೆ ಸೊಲೊಮೋನನಿದ್ದಾನೆ. ನಾವು ಅದೇ ರೀತಿ ನಾವು ಯಾರನ್ನು ನೋಡ್ತೀವಿ ಅಂದ್ರೆ ಅಬ್ರಹಾಮನನ್ನು ನಾವು ನೋಡ್ತೀವಿ. ಅಬ್ರಹಾಮನು ಕೂಡ ಐಶ್ವರ್ಯವಂತನು. ಆತನ ಬಗ್ಗೆ ನಾವು ನೋಡೋದಾದ್ರೆ ಆದಿಕಾಂಡ, ಬೈಬಲಲ್ಲಿ ನೋಡಿ, ಆದಿಕಾಂಡ 13ನೇ ಅಧ್ಯಾಯ 2ನೇ ಮಾತು. ಆದಿಕಾಂಡ ಅಂದ್ರೆ ನೋಡಿ, ಇಲ್ಲಿ ಬಹು ಅಂತ ಹೇಳಿದ್ದಾನಂದ್ರೆ ತುಂಬಾ ಐಶ್ವರ್ಯವಂತನು. ಪ್ರಿಯರೇ, ಅಬ್ರಹಾಮನನ್ನು ತೋರಿಸಿ, ಸೊಲೊಮೋನನ್ನು ತೋರಿಸಿ, ಯೋಬನನ್ನು ತೋರಿಸಿ, ಯೋಬನು ಕೂಡ ಐಶ್ವರ್ಯವಂತನ, ಆತನು ಕೂಡ ಐಶ್ವರ್ಯವಂತನೇ. ಐಶ್ವರ್ಯವು ಎಲ್ಲ ಕಳ್ಕೊಂಡ್ರೆ ಕೂಡ ದೇವರು ಒಂದು ಭಯ ಭಕ್ತಿ ಬಿಟ್ಟಿಲ್ಲಲ್ವಾ, 2 ಪಟ್ಟು ದೇವರ ಆಶೀರ್ವಾದ ಮಾಡ್ತಾರಲ್ವಾ. ನಮಗ್ ಗೊತ್ತಲ್ವಾ ಆ ವಚನಗಳು ಕೂಡ ಬರ್ಕೊಳ್ರಿ ಪ್ರಿಯರೇ. ನೀವು ಯೋಬನ ಗ್ರಂಥ 1ನೇ ಅಧ್ಯಾಯ 3, 4, 5, 6 ವಚನಗಳು ನಾವು ಓದೋದಾದ್ರೆ ಆತನು ಎಷ್ಟು ದೊಡ್ಡ ಐಶ್ವರ್ಯವಂತರ ನಮಗ್ ಕಾಣುತ್ತೆ. ಅದೇ ರೀತಿ ಐಶ್ವರ್ಯನಲ್ಲಿ ಅಲ್ಲಿ ಎಲ್ಲ ಕಳ್ಕೊಂಡನಲ್ವಾ. ಈ ಕಳ್ಕೊಂಡಿರುವಂತ ಐಶ್ವರ್ಯವನ್ನು ದೇವರ ಇದು ಆಶೀರ್ವಾದದಿಂದ ಯಾವ ರೀತಿ ಹೊಂದ್ಕೊಳ್ತಾನೋ ಅದೇ ಯೋಬನ ಗ್ರಂಥ ನೀವು 42ನೇ ಅಧ್ಯಾಯ 12ನೇ ವಚನವನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಇವೆಲ್ಲ ಯಾಕೆ ತೋರಿಸಿದ್ರ ಅಂದ್ರೆ ಬೈಬಲ್ ಅಲ್ಲಿ ಇವರನ್ನು ತೋರಿಸಿ ಇವರನ್ನ ಆಶೀರ್ವಾದ ಮಾಡಿದಂತ ದೇವರು ನಮ್ಮನ್ನ ಯಾಕೆ ಆಶೀರ್ವಾದ ಮಾಡಲ್ಲ? ನಿಮ್ಗೆ ಅರ್ಥ ಆಗ್ತದೆ? ಅಬ್ರಹಾಮನ ಐಶ್ವರ್ಯವಂತನು, ಆತನಿಗಿರುವಂತ ಬೆಳ್ಳಿ ಬಂಗಾರ ಅದ್ರ ಲೆಕ್ಕಕ್ಕೆ ಇಲ್ಲ, ಬಹು ಐಶ್ವರ್ಯವಂತನು.
ಅದೇ ರೀತಿ ಸೊಲೊಮೋನ, ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಜಾಸ್ತಿ ಐಶ್ವರ್ಯಗಳಿದ್ದವರೇ ಇರ್ತಾರೆ, ಐಶ್ವರ್ಯ ಇದ್ದವರೇ ಇರ್ತಾರೆ ದೇವರ ಒಂದು ಆಶೀರ್ವಾದದಿಂದ ಅಂತ ಹೇಳ್ತಾರೆ. ನಿಜವಾಗ್ಲೂ ಮತ್ತೆ ಅವರಿದ್ದಾರಲ್ವಾ, ಈ ಕಾಲದಲ್ಲಿ ಕ್ರಿಸ್ತನನ್ನು ನಂಬಿರುವಂತ ನಾವು ಕೂಡ ಆ ಆಶೀರ್ವಾದಗಳಿಗೆ ಅರ್ಹರಾಗ್ತೀವಾ? ಯಾಕಂದ್ರೆ ತುಂಬಾ ಜನ ಇವತ್ತು ದೇವರ ಆಶೀರ್ವಾದ ಇದ್ರೇನೆ ನಾವು ಭಾಗ್ಯವಂತರು ಅಂದ್ರೆ ಇದೇ ಮಾತು, ಇನ್ನೊಂದು ಮಾತು, ಇದೇ ಮಾತಿನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ಮಾತು. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ. ಇಲ್ಲಿ ನೋಡಿ ಪೂರ್ವವು ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಅಂದ್ರೆ ಪೂರ್ವದಲ್ಲಿ ಹಳೇ ಒಡಂಬಡಿಕೆಯಲ್ಲಿ ಈ ಸಂಗತಿಗಳೆಲ್ಲ ಏನಕ್ಕೆ, ನಾವು ಹೊಸ ಒಡಂಬಡಿಕೆ ಸೇರಿದವರಲ್ಲ, ಈ ಹಳೇ ಒಡಂಬಡಿಕೆ ಏನಕ್ಕೆ, ಅದ್ಯಾಕೆ ದೇವರು ಇಟ್ಟಿದ್ದಾನೆ, ನಮಗೇನಕ್ಕದು ಅಂತ ನಾವು ಅಂದುಕೊಂಡ್ರೆ ಅದು ಏನಕ್ಕಂದ್ರೆ ನಮಗೆಲ್ಲ ಕೂಡ ಪ್ರಿಯರೇ ಉಪದೇಶ ಮಾಡುವುದಕ್ಕೆ. ಇನ್ನೊಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇದೇ ಮಾತನ್ನು ಕುರಿತಿದ್ರೆ ಓದಿದವಲ್ವ, ಬುದ್ಧಿ ನಮಗೆ ಬರುವಂತೆ ಸ್ವಲ್ಪ ವಿಷಯಗಳನ್ನು ನೋಡಿ ನಾವು ಬುದ್ಧಿ ಕಲ್ತ್ಕೋಬೇಕು. ಅವಾಗ ಮಕ್ಕಳಿಗೆ ತಂದೆ ತಾಯಿ ಹೇಳ್ತಾ ಇರ್ತಾರೆ, ಅವ್ರು ನೋಡು ನೀನು ಯಾವಾಗ ಆಗ್ತೀಯ ಹಂಗ ನೋಡು, ಅವ್ರು ನೋಡಿ ಹೆಂಗ್ ಕೆಟ್ಟ ಅವ್ರು ನೋಡು ಎಂತ ತಪ್ಪು ಮಾಡ್ತಾ ಇದ್ದಾನೋ, ನೀನು ಆ ರೀತಿ ಆಗ್ಬೇಡ ತೋರಿಸಿ ಬುದ್ಧಿ ಹೇಳ್ತಾರಲ್ವಾ. ಇವಾಗ ದೇವರು ಕೂಡ ಪ್ರಿಯರೇ ಧರ್ಮಶಾಸ್ತ್ರದಲ್ಲಿ ಎಷ್ಟೋ ವಿಷಯಗಳನ್ನ ಬರೆಸಿದ್ದಾನೆ ಅಂದ್ರೆ ಅವುಗಳ ಮುಖಾಂತರ ನಮಗೆ ಬುದ್ಧಿ ತಿಳಿಸೋದಕ್ಕೋಸ್ಕರ ಅಷ್ಟೇ ಆಗಲಿ. ಇದು ನನಗೆ ಅಂತೇಳಿ ತಗೊಂಡ್ರೆ ಅದು ತಪ್ಪಾಗುತ್ತೆ. ಆದ್ರೆ ಇವತ್ತು ಮನುಷ್ಯನ್ ಏನ್ ಮಾಡಿದ್ದಾನಂದ್ರೆ ಇದು ನನಗೆ ಮಾತು, ಡಿಸೆಂಬರ್ 31 ಎಲ್ಲ ಕೂಡ ಆಶೀರ್ವಾದಗಳೇ, ಎಲ್ಲ ಇಷ್ಟಿಷ್ಟು ಉದ್ದ ಆಶೀರ್ವಾದಗಳನ್ನು ಬರ್ಕೊಂಡು ಇದು ಕೂಡ ವ್ಯಾಪಾರ ಆಗ್ಬಿಟ್ಟಿದೆ ಪ್ರಿಯರೇ. ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ ಸಿಟಿಯಲ್ಲಿ. ಎಂತ ವ್ಯಾಪಾರ ಅಂದ್ರೆ ಈ ಕಡೆ ಒಂದು ವಾಗ್ದಾನಗಳ ಪ್ಲೇಟು, ಈ ಕಡೆ ಒಂದು ಪ್ಲೇಟು, ಇದೊಂದು ರೇಟು ಇದೊಂದು ರೇಟು. ನಿಮ್ಗೆ ಅರ್ಥ ಆಗ್ತದೆ? ಇದೊಂದು ರೇಟು, ಇದ್ರ ಬೆಲೆನೇ ಬೇರೆ, ಇದ್ರ ಬೆಲೆನೇ ಬೇರೆ. ಇದು ಮಾಮೂಲಿ ಸಾಮಾನ್ಯ ತಗೊಳ್ತಾರೆ, ಓಹೋ ದೇವ್ರು ನನಗೆ ಕೊಟ್ಟಂತ ಆಶೀರ್ವಾದ ಅಂತ ಓದ್ಕೊಳ್ತಾರೆ. ಇದು ಜಾಸ್ತಿ ರೇಟು, ಇದು ಅವ್ರಿಗೆ ಉನ್ನತವಾಗಿರ್ತದೆ. ನೀನು ಎಲ್ಲಿ ಹೋದ್ರೆ ನಿಮ್ಗೆ ಆಶೀರ್ವಾದ ಎಂಬ ಮಾತುಗಳು ಇರ್ತದೆ ಇದರಲ್ಲಿ. ಅಂತವೆಲ್ಲ ಹುಡುಕಿ ಬರೆದು ಪ್ರಿಯರೇ ಅವುಗಳನ್ನ ಪ್ರಜೆಗಳಿಗೆ ಕೊಟ್ಟು ಇವತ್ತು ಯಾವ ರೀತಿ ಮರಳು ಮಾಡ್ತಾ ಇದ್ದಾರೋ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಾನು. ಆದ್ರೆ ಪ್ರಿಯರೇ ನಿಜವಾಗ್ಲೂ ಐಶ್ವರ್ಯ, ಅಭಿವೃದ್ಧಿ, ದೈವಾಶೀರ್ವಾದವ ಈ ಕಾಲದಲ್ಲಿ ಅಂತ ನಾವು ನೋಡುವಾಗ ಒಂದ್ಸತಿ ಹೋಗೋಣ, ಹೊಸ ಒಡಂಬಡಿಕೆ ಹೋಗೋಣ. ಒಂದು ಕಾಲದಲ್ಲಿ ದೈವ ಏನ್ರಿ ಐಶ್ವರ್ಯ ಅಭಿವೃದ್ಧಿ ಅದು ಆಶೀರ್ವಾದವೇ, ನಂಬೋದಕ್ಕೋಸ್ಕರ ಕೊಟ್ಟನು. ಚಿಕ್ಕ ಮಕ್ಕಳಿಗೆ ಯಾವ ರೀತಿ ನಾವು ಆಸೆ ತೋರಿಸಿ ಅವ್ರನ್ನ ನಮ್ಮ ಹತ್ರ ಕರ್ಕೊಂತೀವೋ ಅದೇ ರೀತಿ ಪ್ರಿಯರೇ ಧರ್ಮಶಾಸ್ತ್ರದಲ್ಲಿ ಕೂಡ ದೇವರು ಹತ್ತಿರ ಮಾಡಿಕೊಳ್ಳೋಕೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಆಸೆ ತೋರಿಸ್ತಾರೋ ಅದೇ ರೀತಿ ಒಂದು ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಆಶೆಗಳನ್ನು, ಈ ಭೂಮಿಯಲ್ಲಿ ಇರುವಂತವು ಎಲ್ಲಗಳನ್ನು ತೋರಿಸಿ ಇದನ್ನು ಕೊಡ್ತೀನಿ ನನ್ನ ಹತ್ರ ಬಾ ಅಂತ ಆದ್ರೆ ಹೊಸ ಒಡಂಬಡಿಕೆಗೆ ಬಂದ್ರೆ ಎಲ್ಲವೂ ಕೂಡ ವೇಸ್ಟ್. ಸೊಲೊಮೋನ ಹೇಳ್ತಾನಲ್ವ ಕೊನೆ ಗಳಿಗೆಗಳಲ್ಲಿ, ವ್ಯರ್ಥ ವ್ಯರ್ಥ ಸಮಸ್ತವು ವ್ಯರ್ಥ. ಈ ವ್ಯರ್ಥವು ನಿಮ್ಗೆ ಕೊಡೋದು ನಿಮ್ಗೆ ಆಶೀರ್ವಾದವ? ಅರ್ಥ ಆಗ್ತದೆಯಾ? ಈ ದೇಹವೇ ಯಾವದಕ್ಕೆ ಬರೋದಿಲ್ಲ ಅಂದಿದಾರಲ್ವ ದೇವರು, ಅದಕ್ಕೆ ದೇಹಕ್ಕೆ ಸಂಬಂಧಪಟ್ಟಿರುವಂತ ಈ ಆಸ್ತಿ, ಈ ಸೊತ್ತುಗಳನ್ನು ಕೊಡೋದು ದೇವರ ಆಶೀರ್ವಾದವ? ಆಲೋಚನೆ ಮಾಡಿದ್ರೆ ಒಂದು ಕಾಲದಲ್ಲಿ ಕೊಟ್ಟಿದ್ದೇನೆ ಅಂದ್ರೆ ಅದು ಪ್ರಾರಂಭ. ಇವಾಗ ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಹೇಳ್ತಾ ಇದ್ದೀವಿ ಅಂತಾನೆ ಅಪೊಸ್ತಲನಾದ ಪೌಲನು. ನಾವು ಅದೇ ಓದಿದ್ದೀವಿ, 1 ಕೊರಿಂಥಿ 2:6 ಓದಿದ್ವಲ್ವಾ?
ಈ ಜ್ಞಾನ ಎಂತಂದ್ರೆ ಇದು ಪ್ರವೀಣರಲ್ಲಿ ಪರಿಪೂರ್ಣವಾಗಿದ್ದು ಪೂರ್ಣಾಂಗೀಕಾರ. ಇದು ನೀವು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೀವು ಪ್ರಾರಂಭ ವಚನದಿಂದ ನಾವು ಓದೋದಾದ್ರೆ ಪ್ರೀತಿ ಶಾಶ್ವತ ಕಾಲ ಇರುತ್ತೆ ಅಂತ ಹೇಳ್ತಾನಲ್ವಾ, ಹಂಗೆ ಕೆಳಗಡೆ ಬರ್ತಾ ಬರ್ತಾ ಒಂದು ಮಾತಂತಾನೆ. ಆ ಮಾತು ಇವಾಗ ನಮ್ಗೆ ಅವಶ್ಯ ಇದೆ. ಒಂದ್ಸತ್ ಓದೋಣ ಪ್ರಿಯ ಆ ಮಾತು. ಅಪೂರ್ಣವಾದದ್ದು ಯಾವುದು? ಅಪೂರ್ಣವಾದದ್ದು ಇನ್ನ ಒಡಂಬಡಿಕೆ ಬಂದಿಲ್ಲಲ್ವಾ, ಅದು ಹಳೇ ಒಡಂಬಡಿಕೆ. ಸಂಪೂರ್ಣವಾದದ್ದು ಓದಿನೀವಿ. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಬಂದಿದ್ದಾರಲ್ವಾ, ನಮ್ಮೆಲ್ಲರ ಪಾಪಗಳಿಗೋಸ್ಕರ ಆತನು ಬಲಿಯಾಗಿದ್ದಾರಲ್ವಾ. ಈ ವಾಕ್ಯವು ನಂಬತಕ್ಕದ್ದಾಗಿದ್ದು ಇದು ಪೂರ್ಣಾಂಗೀಕಾರ ಅಂತಾನೆ. ಇದು ಸಂಪೂರ್ಣವಾಗಿದೆ. ಮತ್ತೆ ಇನ್ನೊಂದು ಬರುತ್ತೆ ಅಂದ್ರೆ ಇಲ್ಲ, ಇನ್ನೊಂದು ಬರಲ್ಲ. ಯಾವುದು ಬರಲ್ಲ? ಇದರಲ್ಲಿ ಒಂದು ಸೇರಿಸಬಾರ್ದು, ಇದರಲ್ಲಿ ಒಂದು ತೆಗಿಬಾರದು, ಅಷ್ಟೇ. ಕಂಪ್ಲೀಟ್. ಈ ಕಂಪ್ಲೀಟ್ ಆದ್ದು ಬಂದ ಮೇಲೆ ಬೇರೆ ಆಶೀರ್ವಾದಗಳು ಚೇಂಜ್ ಆಗಿದೆ. ಒಂದು ಕಾಲದಲ್ಲಿ ದೇಹಕ್ಕೆ ಸಂಬಂಧಪಟ್ಟಿರೋದು, ಮತ್ತೆ ಈ ಕಾಲದಲ್ಲಿ ಆತ್ಮೀಕವಾದಂತ ಆಶೀರ್ವಾದಗಳು ಎಲ್ಲ ಕೊಟ್ಟಾಯಿತು. ಮತ್ತೆ ಹೇಳ್ತೀನಿ ನಾನು ನಿಮ್ಗೆ, ಇವಾಗ ದೇವರು ನಮ್ಗೆ ಏನಾದ್ರೂ ಕೊಡ್ಬೇಕಾಗಿದೋ ಅಂತ ನಾವು ಕೇಳ್ತಾ ಇದೀವೋ, ದೇವರೇ ನಿಮ್ಮ ಒಂದು ಆಶೀರ್ವಾದ ನಮ್ಗೆ ಬೇಕು, ಐಶ್ವರ್ಯ ಬೇಕು ನಮಗೆ ಅಂತ ನಾವು ಕೇಳಿದ್ರೆ, ಅಪ್ಪ ನಾನು ಐಶ್ವರ್ಯ ಕೊಟ್ಟಿದ್ದೀನಿ ಅಂತ ಹೇಳ್ತಾನಂತ. ಯಾವುದು ಕೊಟ್ಟಿದ್ದಾನೆ ಐಶ್ವರ್ಯ? ಐಶ್ವರ್ಯ ಕೊಟ್ಟಿದ್ದಾನ? ಕೊಟ್ಟಿದ್ದಾನೆ. ಅಂದ್ರೆ ಐಶ್ವರ್ಯ ಬದಲಾವಣೆ ಆಗಿದೆ ಇವಾಗ. ಯಾವ ರೀತಿ ಆಗಿದೆಯೋ ಬೈಬಲ್ ಗ್ರಂಥದಲ್ಲಿ ನಾವು ನೋಡೋಣ ಪ್ರಿಯರೇ. ಬೈಬಲ್ ಗ್ರಂಥದಲ್ಲಿ ನಾವು ನೋಡೋಣ ಪ್ರಿಯರೇ. ಈ ಐಶ್ವರ್ಯದ ಬಗ್ಗೆ ಸ್ವಲ್ಪ ನಾನು ಮುಂದುವರಿಸಿ ನಾನು ನಿಮ್ಗೆ ಮಾತುಗಳನ್ನು ತೋರಿಸ್ತೀನಿ. ಐಶ್ವರ್ಯವನ್ನು ಕೊಟ್ಟಂತ ದೇವರೇ ಒಡಂಬಡಿಕೆಯಲ್ಲಿ ಐಶ್ವರ್ಯವು ಎಷ್ಟು ಡೇಂಜರ್ ಕೂಡ ಹೇಳಿದ್ದಾನೆ. ಉದಾಹರಣೆಗೆ ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 28ನೇ ವಚನ. ಇಲ್ಲಿ ನೋಡಿ ಪ್ರಿಯರೇ, ಧನವನ್ನೇ ನಂಬಿದವನು ಬಿತ್ತುವವನು. ಮತ್ತೆ ಬಿತ್ತುವ ಐಶ್ವರ್ಯವನ್ನು ನೀನು ಕೊಡ್ತಾನ ದೇವರು? ದೇವರ ಆಶೀರ್ವಾದವು ನಾವು ಅಂದ್ಕೊಂಡ್ರೆ ಐಶ್ವರ್ಯವನ್ನು ನೀನು ಹಾಳಾಗ್ತಿ ಅಂತೆ. ಅದನ್ನು ನಂಬಿದ್ರೆ ಹಾಳಾಗುವಂತ ಐಶ್ವರ್ಯವನ್ನು ನಮ್ಗೆ ದೇವರು ಕೊಡ್ತಾನ? ಆಲೋಚನೆ ಮಾಡ್ತಾ ಇದ್ರೆ ಮತ್ತೊಂದು ಮಾತು ನೋಡೋಣ. ಮತ್ತೊಂದು ಮಾತು ನಾವು ನೋಡೋದಾದ್ರೆ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಇಲ್ಲಿ ನೋಡಿ ಪ್ರಿಯರೇ, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಅಂತ ಪ್ರಿಯರೇ. ಅಂದ್ರೆ ನಾವು ಕೆಟ್ಟು ಹೋಗ್ತಾ ಇದ್ದೀವಿ ಯಾವುದರಿಂದ ಅಂದ್ರೆ ಹಣದಿಂದಲೇ ಅಂತ ಇಲ್ಲಿ ಬರೆಯಲ್ಪಡ್ತಾ ಇದೆ. ನೀವು ಆಲೋಚನೆ ಮಾಡಬೇಕು. ದ್ರವ್ಯಾಶೆ ಪ್ರಿಯರೇ, ನಾವಲ್ಲಿ ಆ ಮಾತುಗಳಿರುವಂತ ಅರ್ಥವನ್ನು ನಾವು ಓದೋದಾದ್ರೆ ಅದೇ ಮೂಲವಾಗಿದೆ ಅಂತ. ಅದಕ್ಕಾಗಿ ಕೆಲವರು ಆತರ ಪಟ್ಟು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾವು ತಿಳಿದುಕೊಳ್ಳುತ್ತಿದ್ದಾರೆ, ಸಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾವುದಕ್ಕಾಗಿ? ಏನ್ರಿ? ಐಶ್ವರ್ಯಕ್ಕಾಗಿ. ಇಂಥ ಐಶ್ವರ್ಯವು ಇದು ನಿಮ್ಮನ್ನ ಕೆಡಿಸುತ್ತೆ, ಇದು ಕೆಟ್ಟದ್ದು, ನೀವು ಬಿದ್ದೋಗ್ತೀರಿ, ಇದು ಇಂಥ ಆಶೆ ಬೇಡ. ಇನ್ನ ಹೇಳ್ಬೇಕಂದ್ರೆ ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಹೋಗ್ತಾನ. ಆ ಮಾತನ್ನು ಕೂಡ ಯೇಸು ಬಾಯಲ್ಲಿ ಕೇಳೋಣ ನಾವು. ಏನ್ರಿ? ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 25ನೇ ವಚನ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 25ನೇ ವಚನ. ಧನವಂತನು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಎಷ್ಟು ಕಷ್ಟ ಅಂತ ಹೇಳ್ತಾ ಇದೆ ಅಂದ್ರೆ ಇನ್ನೊಂದು ಮಾತು,
ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಅಂದನು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಐಶ್ವರ್ಯವಂತನು ಪರಲೋಕಕ್ಕೆ ಹೋಗಕ್ ಸಾಧ್ಯನಾ? ಅದಕ್ಕಿಂತ ಇದು ಸೂದಿ ಆ ಒಂದು ಬೆಜ್ಜೆಯಲ್ಲಿ ಸೂದಿ ಕಣ್ಣಿನಲ್ಲಿ ಯಾರು ಹೋಗುದಂತೆ? ಒಂಟೆ ಹೋಗೋದು ಸುಲಭ ಅಂತ. ಇದು ಯಾವ ರೀತಿ ಪ್ರಿಯರೇ ನಿಮ್ಗೆ ಅರ್ಥ ಆಗಿದೆ ಈ ಮಾತು? ಸೂದಿ ತಗೊಳ್ಳೋಣ, ಒಂಟೆ ನೋಡಿ ಯಾವ ರೀತಿ ಇರುತ್ತೆ, ಸೂದಿ ನೋಡಿ ಯಾವ ರೀತಿ ಇರುತ್ತೆ. ಆ ಸೂದಿ ಆ ಕಣ್ಣು ಎಷ್ಟಿರುತ್ತೆ ಪ್ರಿಯರೇ? ಚಿಕ್ಕದಲ್ವಾ? ಇವಾಗ ಈ ಒಂಟೆ ಹೋಗುತ್ತಾ? ಸಾಧ್ಯನೇ ಇಲ್ಲ ಎಂಬುದು ಈ ಮಾತು. ಸಾಧ್ಯನೇ ಇಲ್ಲ. ಇದಾದ್ರೆ ಸುಲಭ, ಐಶ್ವರ್ಯವಂತನು ಹೋಗ್ತಾನೆ ಅಂದ್ರೆ ಅದು ಸುಲಭ ಇಲ್ಲ, ಹೋಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ. ಐಶ್ವರ್ಯವಂತರು ಪರಲೋಕ ಹೋಗಲ್ಲ. ಮತ್ತೆ ಪರಲೋಕಕ್ಕೆ ಅಡ್ಡ ಮಾಡುವಂತಹ ಐಶ್ವರ್ಯವನ್ನು ದೇವರು ನಿಮ್ಗೆ ಕೊಡ್ತಾನೆ. ನೀವು ಅರ್ಥ ಆಗ್ತಾ ಇದೆ? ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಒಬ್ರು ಓಡೋಡಿ ಬರ್ತಾರೆ ಯೇಸು ಸ್ವಾಮಿ ಹತ್ರ, ಅಪ್ಪ ನಾನು ದೇವರ ರಾಜ್ಯಕ್ಕೆ ಬರ್ಬೇಕಾದ್ರೆ ಏನಪ್ಪ ಮಾಡಬೇಕು, ನನ್ ತಿಳಿಸ್ತೀರಾ? ದೇವರ ಆಜ್ಞೆಗಳನ್ನ ನೀನು ಪಾಲಿಸು, ನಿನ್ ಗೊತ್ತಲ್ವಾ, ತಂದೆ ತಾಯಿಗಳನ್ನ ಸನ್ಮಾನಿಸು, ವ್ಯಭಿಚಾರ ಮಾಡಬೇಡ, ಕಳ್ಳತನ ಮಾಡಬೇಡ, ಇವೆಲ್ಲಗಳು ಗೊತ್ತಾ? ಎಲ್ಲ ಗೊತ್ತಪ್ಪ, ಎಲ್ಲ ಚಿಕ್ಕಿಂದನೇ ನಾನು ಮಾಡ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ನೀನ್ ಏನ್ ಮಾಡ್ತೀಯ ಗೊತ್ತಾ? ನಿನಗಿರುವಂತ ಈ ಐಶ್ವರ್ಯವನ್ನೆಲ್ಲವನ್ನು, ನಿನಗಿರುವಂತ ಈ ಆಸ್ತಿಗಳ, ಈ ಸೊತ್ತುಗಳೆಲ್ಲ ಮಾರಿ ಎಲ್ಲರಿಗೆ ಕೊಟ್ಟು, ಬಡವರಿಗೆ ಕೊಟ್ಟು ಬಂದು, ನಾನು ಐಶ್ವರ್ಯ ನಿನ್ನ ಹತ್ರ ಇದ್ರೆ ಕೊಟ್ಟು ನನ್ನ ಹತ್ರ ಬಾ ಅಂತ ಅವ್ರು ಹೇಳ್ತಾರೆ. ನೀನು ಯಾವ್ದನ್ನ ನಂಬ್ತೀಯ? ಇದನ್ನು ಕೊಡಲ್ಲ ನಾವು. ನಮ್ಗಿಲ್ಲ ಕೊಡಪ್ಪ, ಅದೇ ನಮ್ಗೆ ಆಶೀರ್ವಾದ. ಇದು ಹೇಳ್ಕೊಳ್ತಾ ಇರ್ತಾರೆ ಇವತ್ತು ತುಂಬಾ ಜನ. ನಾನು ಪ್ರಾರಂಭದಲ್ಲಿ ನನ್ನ ಹತ್ರ ಏನೂ ಇಲ್ಲ, ಇವತ್ತು ದೇವರ ಆಶೀರ್ವಾದದಿಂದ 2 ಕಾರ್ ಇದೆ ನನ್ನ ಹತ್ರ ಅಂತಾನೆ. ಇದು ಆಶೀರ್ವಾದ. ನಾನು ದೇವರಲ್ಲಿ ಬಂದಾಗ ಮನೆ ಕೊಡಿದ್ದಿಲ್ಲ, ಇವಾಗ ಮನೆ ಬಂತು, ದೇವರಿಗೆ ಸ್ತೋತ್ರ ಹೇಳಿ ಅಂತಾನೆ. ನಿನಗಿಂತ ದೊಡ್ಡ ಮನೆ ಕಟ್ಟಿದ್ದಾನೆ, ಮತ್ತೆ ಅವರೊಂದು ಸ್ತೋತ್ರ ಹೇಳ್ಬೇಕು. ಈ ರೀತಿ ನಾವು ಪ್ರಜೆಗಳನ್ನ ಮಂಕು ಮರಳು ಮಾಡೋದಲ್ಲ ಪ್ರಿಯರೇ. ದೇವರು ಕೊಡ್ತಾ ಇರೋದು ಈ ಆಶೀರ್ವಾದ ಅಲ್ಲ, ಈ ಒಂದು ಐಶ್ವರ್ಯ ಎಂಬ ಆಶೀರ್ವಾದ ಅಲ್ಲ. ಈ ಐಶ್ವರ್ಯ ನಾವು ಅಂದುಕೊಳ್ತಾ ಇರುವಂತ ಭೂಮಿ ಮೇಲೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತ ಈ ಐಶ್ವರ್ಯ ಎಲ್ಲ ದೇವರು ನಮಗೆ ಕೊಡ್ತಾ ಇರೋದು ಈ ಕಾಲದಲ್ಲಿ. ಅವ್ರು ಕೊಡ್ತಾ ಇರೋದು ಎಂತ ಆಶೀರ್ವಾದ ಗೊತ್ತಾ? ಎಫೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಪ್ರಿಯರೇ. ಎಫೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನೋಡಿ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟನೇ ವಚನ ಓದ್ತಾ ಇದ್ರೆ? ಇಲ್ಲಿ ನೋಡಿ ಏನಂತ ಹೇಳ್ತಾರೆ, ಆತನು ಪರಲೋಕದಲ್ಲಿನ, ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತನು, ಆತನು ಪರಲೋಕದಲ್ಲಿನ ಸಕಲ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ, ಕೊಟ್ಟಿದ್ದಾನೆ, ಕೊಟ್ಟು ಬಿಟ್ಟಿದ್ದಾನೆ. ಕೊಟ್ಟಿದ್ದಾನ, ಕೊಡ್ತಾನ? ಪರಲೋಕಕ್ಕೆ ನಾವು ಸೇರುವುದಕ್ಕೆ ನಾವು ಬೇಕಾಗಿರೋದು ಎಲ್ಲ ಅದಗಳನ್ನು ಕೂಡ ಕೊಟ್ಟಿದ್ದಾನೆ. ಎಲ್ಲಿದೆ ಅದು? ಅದು ನಮಗೆ ಬೇಕು. ಅದೇ ಐಶ್ವರ್ಯಾಭಿವೃದ್ಧಿ, ಅದೇ ದೇವರ ಒಂದು ಆಶೀರ್ವಾದ. ಎಲ್ಲಿದೆ ಆಶೀರ್ವಾದ? ಯೇಸು ಕೊಟ್ಟೋಗಿದ್ದಾನೆ ಪ್ರಿಯರೇ. ಅದು ಯಾವುದು ಕೂಡ ಆತನ ಹತ್ರ ಇಟ್ಕೊಂಡಿಲ್ಲ, ಎಲ್ಲವೂ ಕೂಡ ಕೊಟ್ಟೋಗಿದ್ದಾನೆ ಪ್ರಿಯರೇ. ನಾನು ಮುಗಿಸ್ತೇನೆ, ಇನ್ನು ಸ್ವಲ್ಪ ವಿಷಯಗಳು. ದೇವರಿಗೆ ಒಂದು ಆಶೆ ಇದೆ. ಏನಪ್ಪ ಆಶೆ ಅದು? ಒಂದ್ಸತಿ ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 22ನೇ ವಚನ ನಾವು ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ
13ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿ 13:22. ಇಲ್ಲಿ ಚೆನ್ನಾಗಿ ಕೇಳಿ. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ. ಪ್ರಿಯರೇ, ಒಳ್ಳೆಯವನಾದರೆ ತಲಾಂತರವರೆಗೂ ತನ್ನ ಆಸ್ತಿಯನ್ನು ಕೂಡಿಡ್ತಾನೆ. ನಿಮ್ಗೆ ಅರ್ಥ ಆಗುತ್ತ? ಯಾವ ಆಸ್ತಿ ಅಪ್ಪ? ಒಳ್ಳೆಯವನಾದ್ರೆ ಆಸ್ತಿ ಕೂಡಿಡ್ತಾನ. ಒಂದ್ಸತಿ 2ನೇ ಕೊರಿಂಥದವರು ಬರೆದ ಪತ್ರಿಕೆಯಲ್ಲಿ ಇದೇ ಮಾತು ಅಲ್ಲಿ ಬರೆಯಲ್ಪಟ್ಟಿರುತ್ತೆ. ಒಂದ್ಸತಿ ಹೋಗೋಣ ಅಲ್ಲಿಗೆ. ಕೊರಿಂಥದವರು ಬರೆದ ಪತ್ರಿಕೆ, 2ನೇ ಕೊರಿಂಥದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನವನ್ನು ಒಂದ್ಸತಿ ಓದೋಣ. ಹೌದು, ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಕೇಳಿ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಧರ್ಮವಲ್ಲ. ಇಲ್ಲಿ ಚೆನ್ನಾಗಿ ಕೇಳಿ, ಈ ಮಾತು ನಿಮ್ಗೆ ಅರ್ಥ ಆಗ್ಬೇಕು. ಮತ್ತೊಂದ್ಸಲ ಬರ್ತೀನಿ. ಮಕ್ಕಳು ತಂದೆ ತಾಯಿಗೋಸ್ಕರ ದ್ರವ್ಯವನ್ನು ಕೂಡಿಸುವುದು ಧರ್ಮವಲ್ಲ. ಮಕ್ಕಳು ನಮ್ಗೆ ಕೂಡಿಡೋದು ಧರ್ಮ ಅಲ್ಲ. ಮತ್ತೆ ಯಾವ ಧರ್ಮ ಅಂತೆ? ಮಕ್ಕಳಿಗೋಸ್ಕರ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸುವುದೇ ಧರ್ಮ. ಇದು ಧರ್ಮಶಾಸ್ತ್ರ ಹೇಳಿರುವಂಥದ್ದು. ಚೆನ್ನಾಗಿ ಕೇಳಿ. ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಿಲ್ವಾ? ಮಾಡಬೇಕು, ಮಾಡೋದೇ ಧರ್ಮ. ಮಕ್ಕಳು ನಮ್ಗಾಗಿ ಮಾಡ್ಬೇಕಾ? ಅದು ಧರ್ಮ ಅಲ್ಲ. ಇದರ ಅರ್ಥ ಏನು? ಇದು ನಾನು ಬಿಡಿಸ್ತೀನಿ, ಚೆನ್ನಾಗಿ ಕೇಳಿ. ಇದು ಬಿಡಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರಿಯರೇ, ಇದು ಈ ಲೋಕದಲ್ಲಿರುವಂತಹ ಐಶ್ವರ್ಯದ ಬಗ್ಗೆ ಹೇಳ್ತಾ ಇಲ್ಲ. ಯಾಕಂದ್ರೆ ಈ ಐಶ್ವರ್ಯವು ನಮಗೆ ಲಾಸ್ಟ್. ಯಾವುದು ಕೂಡ ಈ ದೇಹದಿಂದ ನಾವು ಹೋಗ್ತಾ ಇದೀವಲ್ಲ, ಏನು ಇಲ್ದಂಗೆ ಬಂದಿದ್ದೀವಿ, ಏನು ಇಲ್ದಂಗೆ ಹೋಗ್ತೀವಿ. ನಾವು ಯಾವುದು ಕೂಡ ತಗೊಂಡು ಹೋಗ್ತಾ ಇಲ್ಲ. 1 ರೂಪಾಯಿ ಕೂಡ ನಾವು ಇಲ್ಲಿಂದ ತಗೊಂಡು ಹೋಗ್ತಾ ಇಲ್ಲ. ಮತ್ತೆ ಇದೆಂಗ ಆಶೀರ್ವಾದ ಆಗುತ್ತೆ? ಎಲ್ಲ ವ್ಯರ್ಥವಾಗುತ್ತೆ. ಮತ್ತೆ ಇಲ್ಲಿ ಹೇಳುವಂತ ಮಾತಿನಲ್ಲಿ ಅರ್ಥ ಏನು ಗೊತ್ತಾ? ತಂದೆ ತಾಯಿಗಳಾಗಿರುವಂತ ನೀವು ಒಂದು ನಾಶನವಿಲ್ಲದಂಥದ್ದು ಇಲ್ಲ, ಅವರನ್ನ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವಂತ ಆಸ್ತಿಯನ್ನು ಕೊಡ್ಬೇಕು. ಅವ್ರಿಗೆ ನಿತ್ಯ ಜೀವಕ್ಕೆ ನಮ್ಮನ್ನ ಒಯ್ಯುವ ಆಸ್ತಿ, ಐಶ್ವರ್ಯ ಯಾವುದು? ದೇವರ ಜ್ಞಾನ. ಈ ಜ್ಞಾನವನ್ನು ಮಕ್ಕಳೆಲ್ಲ ನಿಮ್ಗೆ ತಿಳಿಸ್ಬೇಕಾಗಿರೋದು ನೀವೇ ಮಕ್ಕಳಿಗೆ ತಿಳಿಸ್ಬೇಕು. ನೀವೇ ಅವರನ್ನ ಐಶ್ವರ್ಯವಂತರನ್ನಾಗಿ ಮಾಡಬೇಕು. ಯಾವ ರೀತಿ ಗೊತ್ತಾ? ವಾಕ್ಯದಲ್ಲಿ ಬೆಳೆಸ್ಬೇಕು. ಇದು ಪ್ರಿಯರೇ ದೇವರು ಹೇಳ್ತಾ ಇರುವಂತದ್ದು. ಇವತ್ತು ದುಡ್ಡು, ಇವತ್ತು ಸ್ವತ್ತುಗಳಂತ ನಾವು ಅನ್ಕೊಳ್ತಾ ಇದ್ದೀವಿ. ಅಲ್ಲ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ಇದ್ರೆ ಅದು ಆತ್ಮೀಕವಾದಂತ ಮಾತು. ಯೇಸುಸ್ವಾಮಿ ಶಿಷ್ಯನಲ್ಲಿ ಏನು ಪ್ರಿಯರೇ ಕೊಟ್ಟಿದ್ದಾನೆ? ಯೇಸುಸ್ವಾಮಿ ಹೋಗ್ತಾ ಇದ್ದಾನೆ 40 ದಿವಸಗಳ ಕಾಲ. ಆತ ಎದ್ದ ಮೇಲೆ 40 ದಿವಸಗಳ ಕಾಲ ಎಲ್ಲರಿಗೆ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಂಡು ಆಯ್ತು, ಎಲ್ಲರಿಗೂ ನನಗೆ ಬಾಯಿ, ನಾನು ಹೋಗ್ತಾ ಇದ್ದೀನಿ. ಹೋಗುವಾಗ ಏನ್ ಮಾಡ್ತಾನೋ ಗೊತ್ತಾ? ಏನ್ ಮಾಡ್ತಾನೋ ನೋಡಿ ಒಂದ್ಸತಿ. ಆತನು ಪರಲೋಕಕ್ಕೆ ಹೋಗುವಾಗ ಏನ್ ಮಾಡ್ತಾ ಇದ್ದಾನೋ ಒಂದ್ಸತಿ ಲೂಕನ ಬರೆದ ಸುವಾರ್ತೆ ನೋಡೋಣ. ಲೂಕನ ಬರೆದ ಸುವಾರ್ತೆ ಕೊನೆಯ ಅಧ್ಯಾಯ ಕೊನೆಯ ಅಧ್ಯಾಯ ಅಂದ್ರೆ ಎಷ್ಟನೇ ಅಧ್ಯಾಯ? ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 50ನೇ ವಚನ. ಮತ್ತು ಆತನು ಅವರನ್ನು ಬೇತನದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವಾದ ಮಾಡಿದನು. ಯಾವ ರೀತಿ ಆಶೀರ್ವಾದ ಮಾಡಿದಂತೆ? ನೀನು ಟಿವಿಯಲ್ಲೇ ಮಾಡ್ತೀಯ, ನೀನ್ ಗ್ರೇಟ್. ಮತ್ತೆ ನೀನು ಇರುವಂತ ಜಾಗದಿಂದ ಮಾಡ್ತೀಯ. ಟಚ್ ಅಂದ್ರೆ ಎಲ್ಲ ಆಶೀರ್ವಾದ ನಿಂದು. ಅವ್ರು ಎಂತ ಆಶೀರ್ವಾದ ಕೊಟ್ಟಿದ್ದಾರೆ ಅಂದ್ರೆ ಕೈಗಳನ್ನೆತ್ತಿ ಅವರ ಮೇಲೆ ಇಟ್ಟಿದ್ದಾರೆ, ಅವರನ್ನು ಆಶೀರ್ವಾದ ಮಾಡಿದ್ದಾನೆ. ಈ ಆಶೀರ್ವಾದನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರನ್ನ ಆಶೀರ್ವಾದ ಮಾಡಿದ್ದಾನೆ? ಶಿಷ್ಯಂದಿರನ್ನ.
ಶಿಷ್ಯರನ್ನು ಯೇಸು ಸ್ವಾಮಿ ಆಶೀರ್ವಾದ ಮಾಡಿದ್ದಾನೆ ಅಂದ್ರೆ ಎಂತ ಆಶೀರ್ವಾದ ಇರ್ಬೋದು ಅದು? ಯಾರು ಎಷ್ಟು ಕಳಿಸಿದ್ದಾರೆ ಶಿಷ್ಯಂದರು? ಇತಿಹಾಸವು ಗೊತ್ತಾ? ಶಿಷ್ಯಂದ್ರ ಇತಿಹಾಸ ತಿನ್ನೋಕೆ ಸರಿಯಾಗಿ ಊಟ ಕೊಡಲ್ಲ ಪ್ರಿಯರೇ, ಹಾಕೊಳ್ಳೋಕೆ ಸರಿಯಾಗಿ ಬಟ್ಟೆ ಕೂಡ ಇಲ್ಲ ಪ್ರಿಯರೇ. ನಿಜವಾಗ್ಲೂ ಅವರ ಪರಿಸ್ಥಿತಿ ಯಾವ ರೀತಿ ಇದೆಯೋ, ನಾವು ಅಪೋಸ್ತಲರ ಕೃತ್ಯಗಳು ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಅವರ ಕೃತ್ಯಗಳೇ ಅಲ್ವಾ ಅವು. ಅವೆಲ್ಲ ಓದಿದ್ರೆ ನಮ್ಗೆ ಅವರ ಒಂದು ಲೈಫ್ ಯಾವ ರೀತಿ ಇದೆಯೋ ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ಅವ್ರಿಗಿಲ್ಲ ಈ ಭೂಮಿಗೆ ಸಂಬಂಧಪಟ್ಟಿರೋ ಐಶ್ವರ್ಯ ನಿಮಗೆ ಹೆಂಗು ಬರುತ್ತೆ? ಅದಕ್ಕೆ ಯೇಸು ಸ್ವಾಮಿ ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾನೆ, ತಂದೆ ನಾನು ಇವ್ರಿಗೆ ಏನ್ ಕೊಟ್ಟಿದ್ದೇನೋ ಗೊತ್ತಾ, ಏನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೋ ಗೊತ್ತಾ ಯೇಸು ಸ್ವಾಮಿ? ಆ ಮಾತನ್ನು ನೋಡೋಣ ಪ್ರಿಯರೇ. ಏನ್ ಕೊಟ್ಟಿದ್ದಾನ ಗೊತ್ತಾ ಯೇಸು ಸ್ವಾಮಿ? ಆಶೀರ್ವಾದ ಕೊಟ್ಟಿದ್ದಾನ ಗೊತ್ತಾ ಯೇಸು ಸ್ವಾಮಿ? ನೋಡೋಣ ಒಂದ್ಸತಿ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನ. ನೋಡಿ ಪ್ರಿಯರೇ, ಚೆನ್ನಾಗಿ ಓದ್ಬೇಕು. ಇಲ್ಲಿ ಏನಂತ ಹೇಳ್ತಾ ಇದೆ ನೋಡಿ, ತಂದೆಯೇ ನೀನು ಯಾರನ್ನು ನನಗೆ ಕೊಟ್ಟೆಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟಿಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಅಂದ್ರೆ ಪ್ರಿಯರೇ, ಇಲ್ಲಿ ತಿಳಿಸುವಂತ ಮಾತು ಏನು ಗೊತ್ತಾ? ನೀನು ನನಗೆ ಕೊಟ್ಟಿರುವುದನ್ನು ಇವರಿಗೆ ನಾನು ಕೊಟ್ಟಿದ್ದೀನಿ. ಏನಪ್ಪ ಕೊಟ್ಟಿದ್ದೀನಿ ಇವರಿಗಂದ್ರೆ ದೇವರ ಒಂದು ವಾಕ್ಯ. ನೀನು ನನಗೆ ತಿಳಿಸಿದ್ಯಲ್ಲಮ್ಮ, ನೀನು ನನಗೆ ತಿಳಿಸಿರುವಂತ ಜ್ಞಾನ ಇದೆಯಲ್ವ, ನಿನ್ನ ಮಾತುಗಳಿದೆಯಲ್ವ, ನಾನು ಏನು ಕೂಡ ಬಚ್ಚಿಟ್ಕೊಂಡಿಲ್ಲ, ಎಲ್ಲ ವಿಷಯಗಳನ್ನು ತಿಳಿಸಿದ್ದೀನಿ. ಇನ್ನ ಯಾವಾದ್ರೂ ಬಾಕಿ ಇದ್ರೆ ಅದು ಆತ್ಮವನ್ನು ತಿಳಿಸ್ತಾನೆ. ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ನಾನು ಇಲ್ಲ, ಎಲ್ಲವೂ ಕೂಡ ಇವರಿಗೆ ಕೊಟ್ಟಿದ್ದೇನೆ, ಎಲ್ಲವೂ ಕೂಡ ನಾನು ಇವರಿಗೆ ತಿಳಿಸಿದ್ದೇನೆ. ನಾನು ಇಂಥ ಆಶೀರ್ವಾದವನ್ನು ಇವ್ರಿಗೆ ನಾನು ಕೊಟ್ಟಿದ್ದೇನೆ. ಇವೆಲ್ಲ ಓದ್ಕೊಳ್ಳಿ ಪ್ರಿಯರೇ. ಆಮೇಲೆ ಆ ವಚನವೆಲ್ಲ 26ನೇ ತನಕ ಓದ್ಕೊಳ್ಳಿ. ಅಂದ್ರೆ ಯೇಸು ಸ್ವಾಮಿ ಎಲ್ಲವೂ ಕೂಡ ಏನ್ ಕೊಟ್ಟಿದ್ದಾನೆ ಅಂದ್ರೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯವೇ ಅಲ್ವಾ ಆಸ್ತಿ. ನಿಮಗೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನಿಮ್ಮ ವಾಕ್ಯವೇ ಸತ್ಯ, ಅದೇ ನಿಜ, ಅದೇ ಐಶ್ವರ್ಯ, ಅದನ್ನೇ ಕೊಡಬೇಕೆ ಹೊರತು ಭೂಮಿಯಲ್ಲಿರುವಂತ ಐಶ್ವರ್ಯವು ಇದು ಕೊಡು ಅಂತೇಳಿ ನಮಗೆ ಅದು ಬೇಕು ಅಂತೇಳಿ ನಾವು ಕೇಳುವವರಾಗಿ ಯಾವಾಗಲೂ ಇರಬಾರ್ದು. ಅದು ಆಶೀರ್ವಾದವಲ್ಲ. ಮೊದಲು ನಿಮ್ಮ ಹತ್ರ ಇದೆಯಾ, ಹ್ಯಾಪಿ, ಅದರಿಂದ ದೇವರ ಕೆಲಸ ಮಾಡು, ಇನ್ನ ಹೆಚ್ಚಾಗಿ ನೀನು ಮಾಡು. ಅಷ್ಟೇ ಆಗ್ಲಿ, ಅದು ನಮ್ಗೆ ಕೊಟ್ಟಿದ್ದಾನೆ, ನಾವೇ ಆಶೀರ್ವಾದ ಪಡೆದವರು ಅಂದ್ಕೊಂಡ್ರೆ ಅದು ಬೈಬಲ್ಗೆ ವಿರೋಧ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ದೇವರು ಆತ್ಮೀಕವಾದಂತ ವಾಕ್ಯಗಳನ್ನೇ ಕೊಟ್ಟಿದ್ದಾನೆ ಹೊರತು, ಇದೇ ಆಶೀರ್ವಾದ ಹೊರತು ಮತ್ತೊಂದಲ್ಲ ಪ್ರಿಯ. ಕೊನೆಯದಾಗಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ನೋಡಿ ಪ್ರಿಯರೇ, ಆತನಲ್ಲಿ ನೀವು ಸಮೃದ್ಧಿಯಾಗಿ, ಆತನಲ್ಲಿ ನೀವು ಐಶ್ವರ್ಯವಂತರು. ಯಾವ ರೀತಿ ಗೊತ್ತಾ? ಈ ಜ್ಞಾನ ನಿಮಗೆ ಗೊತ್ತಾದ್ರೆ, ಯೇಸು ಸ್ವಾಮಿಯನ್ನು ಕುರಿತಂತಹ ಆ ವಾಕ್ಯಗಳು ನೀವು ತಿಳ್ಕೊಂಡು, ಈ ಭೂಮಿಯಲ್ಲಿ ನಮ್ಗೆ ಏನು ಇಲ್ಲ, ಆತನ ಹೇಳಿದ ಮಾತಿನ ಪ್ರಕಾರ ನಡೆದ್ರೆ ನಮ್ಗೆ ಪರಲೋಕ ಅಂತ ಹೇಳಿ ನಂಬ್ತೀರಲ್ವಾ? ಇದು ನಿಮ್ಗೆ ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತದೆ ಗೊತ್ತಾ? ಪರಲೋಕಕ್ಕೆ. ಪರಲೋಕಕ್ಕೆ ನಾನು ಹೋಗ್ಬೇಕು, ನಾನು ಕೋಟಿ ಕೊಡ್ತೀನಿ, ನಾನು ಕೊಡ್ತೀಯಾ ಅಂತ ದೇವ್ರನ್ನ ಕೇಳಿದ್ರೆ ಕೊಡ್ತಾನ ಪರಲೋಕ?
ನಾನು 2 ಕೋಟಿ ಕೊಡ್ತೀನಿ, ನಮ್ಮ ಪರಲೋಕ ನೀನು ಕೊಡ್ತೀಯ ಅಂದ್ರೆ ದೇವರು ಕೊಡ್ತಾನ? ಇದು ಯಾವುದಕ್ಕೆ ಬರೋದಿಲ್ಲ. ಭೂಮಿ ಮೇಲೆ ನೀವು ಗಂಟು ಮಾಡ್ಕೋಬೇಡಿ ಅಂದರೆ ಯೇಸು ಸ್ವಾಮಿ. ನಾವು ಅದು ಮಾಡೋಕೆ ಸಾಯ್ತೀವಿ. ಯಾಕಂದ್ರೆ ನಾವು ಗಂಟು ಮಾಡ್ಕೋಬೇಕಾಗಿರೋದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತ ಐಶ್ವರ್ಯ. ಅದು ಈ ವಾಕ್ಯವೆಂಬ ಐಶ್ವರ್ಯ. ಈ ವಾಕ್ಯವೆಂಬ ಐಶ್ವರ್ಯ ಇದು ಪರಲೋಕವನ್ನು ಕೊಡುತ್ತೆ ನಮಗೆ. ಇದನ್ನ ಮಕ್ಕಳಿಗೆ ಕೊಡುತ್ತೆ ಹೇಳ್ತಾ ಇದ್ದೇನೆ. ತಲಾಂತರಗಳು ನಿನ್ನ ಮಕ್ಕಳಿಗೆ ಕೊಡು. ಇದೇ ನಾವು ನಿಮ್ಮ ಮಕ್ಕಳಿಗೆ ನೀವು ಕೂಡುವಂಥದ್ದು. ಐಶ್ವರ್ಯವೇ ದೇವರ ಆಶೀರ್ವಾದ ಹೊರತು ಭೂಲೋಕಕ್ಕೆ ಸಂಬಂಧಪಟ್ಟಿರೋದು, ದೇಹಕ್ಕೆ ಸಂಬಂಧಪಟ್ಟಿರೋದು ಇದು ದೇವರ ಆಶೀರ್ವಾದ ಅಂದುಕೊಂಡ್ರೆ ತಪ್ಪು. ಒಂದು ವೇಳೆ ದೇವರ ಆಶೀರ್ವಾದ, ದೇವರ ಕೃಪೆಯಿಂದ ನಾನು ಹೊಂದ್ಕೊಂಡಿದ್ದೀನಿ ಅಂತ ಹೇಳ್ತೀಯ, ದೇವರ ಮಹಿಮೆ ಆಗಲಿ. ದೇವರ ಕೆಲಸದಲ್ಲಿ ನೀನಿರು. ದೇವರ ಕೃಪೆಯಿಂದ ನನಗೆ ತುಂಬಾ ಡೆವಲಪ್ ಆಗ್ತಾ ಇದ್ದೀನಿ, ನನಗೆ ಆಸ್ತಿ ಪಾಸ್ತಿಗಳಿದೆ, ಒಳ್ಳೆಯದೇ. ದೇವರ ಕೆಲಸವನ್ನು ಮಾಡು. ಇರೋದ್ರಲ್ಲಿ ನಿನ್ನ ಹತ್ರ ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಏನಾದ್ರೂ ಕೊಡ್ತಾ ಇದೆಯಾ? ಇಲ್ಲ, ನನಗೇ ಬೇಕಂತ ನೀನೊಬ್ಬನೇ ತಗೊಳ್ತಾ ಇದೆಯಾ? 1ನೇ ಶತಮಾನದಲ್ಲಿ ಹೊಸ ಒಡಂಬಡಿಕೆಯಲ್ಲಿರುವಂತ ಕ್ರೈಸ್ತವ್ಯವು ಯಾವ ರೀತಿ ಇದೆ ಓದ್ಕೊಳ್ಳಿ. 4ನೇ ಅಧ್ಯಾಯ, 3ನೇ ಅಧ್ಯಾಯ, 2ನೇ ಅಧ್ಯಾಯ ಓದ್ಕೊಳ್ಳಿ. ಅವ್ರಿಗಿರುವುದರಲ್ಲಿ ಎಲ್ಲವೂ ಕೂಡ ಸಮವಾಗಿ ಹಂಚಿಕೊಟ್ಟಿದ್ದಾರಂತೆ. ಮತ್ತೆ ಇವತ್ತು ಬಚ್ಚಿಟ್ಕೊಂಡು ಇದು ನನಗೆ ಮಾತ್ರ ಅಂತೇಳಿ ಇದ್ದಾರೆ ಪ್ರಿಯ. ಅದಕ್ಕೆ ಐಶ್ವರ್ಯಾಭಿವೃದ್ಧಿ ಅಂದ್ರೆ ಐಶ್ವರ್ಯವು ಅಭಿವೃದ್ಧಿ ಆಗೋದು ದೈವಾಶೀರ್ವಾದವಂದ್ರೆ ಅಲ್ಲವೇ ಅಲ್ಲ. ದುಡ್ಡಲ್ಲಿ ದೊಡ್ಡವನಾಗೋದು ಅದು ದೇವರ ಒಂದು ಆಶೀರ್ವಾದವಲ್ಲ. ಜ್ಞಾನದಲ್ಲಿ ದೊಡ್ಡವನಾಗದೆ ದೇವರ ಒಂದು ಆಶೀರ್ವಾದ. ಯಾಕಂದ್ರೆ ಅದೇ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂಥದ್ದು. ನೀನೊಂದು ವೇಳೆ ಐಶ್ವರ್ಯದಲ್ಲಿ ದೊಡ್ಡವರಾಗ್ತಾ ಇದೀಯ ಅಂದ್ರೆ ನೀನು ಐಶ್ವರ್ಯವಂತನ, ಪರಲೋಕ ನಿನ್ಗೆ ಹೋಗಲ್ಲ. ಅರ್ಥ ಆಯ್ತಾ? ಈ ಮಾತುಗಳು ನಿಮ್ಗೆ ಅರ್ಥ ಆಯ್ತು ನಂಬ್ತಾ ಇದ್ದೀನಿ. ಯಾರಿಗಾರು ಡೌಟ್ಸ್ ಇದ್ರೆ ನಾನು ಆಮೇಲೆ ಇಲ್ಲೇ ಇರ್ತೀನಿ, ನೀವು ನನ್ನನ್ನು ಕೇಳಬಹುದು. ಪ್ರಾರ್ಥನೆ ಮಾಡೋಣ ಕಣ್ಣುಗಳನ್ನು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪ್ರಿಯ ಪರಲೋಕದಲ್ಲಿ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ತಂದೆ, ನಾವು ಜೀವಂತವಾಗಿ ಇದ್ದೀವಿ ಅಂದ್ರೆ ಅದು ನಿಮ್ಮ ಒಂದು ಕೃಪೆ ತಂದೆ. ನಿಮ್ಮ ಒಂದು ಅಪ್ಪಣೆ ಇಲ್ಲವೇ ನಾವೊಂದು ಹೊತ್ತು ಊಟ ಕೂಡ ಮಾಡಲ್ಲ ತಂದೆ. ನೀವೇ ನಮ್ಮನ್ನ ಕಾಪಾಡ್ತಾ ಇದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಇವತ್ತು ಐಶ್ವರ್ಯ ಅದು ಈ ಲೋಕಕ್ಕೆ ಸಂಬಂಧಪಟ್ಟಿರೋದು, ಹಣ, ಕಾಸು, ಬೆಳ್ಳಿ, ಬಂಗಾರ ಎಲ್ಲ ವ್ಯರ್ಥ ತಂದೆ. ಇದು ನಾವು ಭೂಮಿಯಲ್ಲಿ ಇರುವ ತನಕ ಇರುತ್ತೆ. ಶಾಶ್ವತವಾದದ್ದು ನಿಜವಾದ ಐಶ್ವರ್ಯವು ನಿಮ್ಮ ಜ್ಞಾನವೇ ತಂದೆ, ನಿಮ್ಮ ಮಾತುಗಳು ತಂದೆ. ಆ ಮಾತುಗಳು ಕೇಳೋಕೆ ಈ ಐಶ್ವರ್ಯವನ್ನೆಲ್ಲವನ್ನು ಕೂಡ ನಾವು ಖರ್ಚು ಮಾಡಬೇಕು, ಅದನ್ನ ಕೊಡ್ಬೇಕಂತ ನೀವು ಹೇಳಿದ್ದೀರಾ. ಆದ್ರೆ ಇವತ್ತು ಮನುಷ್ಯನು ಐಶ್ವರ್ಯವನ್ನು ನೋಡ್ತಾ ಇದ್ದಾನೆ, ದೇಹಕ್ಕೆ ಸಂಬಂಧಪಟ್ಟಿರುವನ್ನು ನೋಡ್ತಾ ಇದ್ದಾನೆ ಹೊರತು ನಿಮ್ಮ ಮಾತುಗಳು, ಅದರಲ್ಲಿರುವಂತಹ ಆಳವನ್ನು ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಈ ಹೊಸ ಒಡಂಬಡಿಕೆಯಲ್ಲಿ ತಂದೆ ಆತ್ಮೀಕ ಸಂಬಂಧವಾದಂತಹ ಆಶೀರ್ವಾದವು ನಿಮ್ಮ ವಾಕ್ಯವು ತಂದೆ, ನಿಮ್ಮ ಒಂದು ಮಗನ ಮಾತುಗಳು ತಂದೆ, ಆತನ ಮಾರ್ಗವು ತಂದೆ. ಆತನ ಮಾರ್ಗದಲ್ಲಿ ನಾವು ನಡೆದ್ರೇನೆ ನಮಗೆ ಪರಲೋಕ ತಂದೆ. ಅದನ್ನು ನಾವು ಯಾವಾಗ ತಂದೆ ಮನಸ್ಸಲ್ಲಿ ಇಟ್ಟುಕೊಂಡು ಆತನ ಹೇಳಿರುವಂತ ಮಾತುಗಳ ಪ್ರಕಾರ ನಾವು ನಡೀತಾ ಇದೀವ ಇಲ್ವಾ ಅಂತೇಳಿ ನಮ್ಮನ್ನು ನಾವು ಯಾವಾಗಲೂ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ತಂದೆ ಈ ಒಂದು ವಾಕ್ಯವನ್ನು ಎಲ್ಲಾ ಕಲಿಗಳಿಗೆ ಜಗತ್ತಿಗೆ ಸಾರುವಂತೆ ಕೃಪೆಯನ್ನು ದಯಪಾಲಿಸಿ ನಂಬ್ತಾ ಇದ್ದೀನಿ. ಬಂದಿರುವಂತ ಎಲ್ಲರಿಗಾಗಿ ಸ್ತೋತ್ರ. ಎಲ್ಲರಿಗೆ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಆಯುಷ್ಯನ್ನು ಕೊಟ್ಟು ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಎಷ್ಟೋ ಅದ್ಭುತವಾದ ಮಾತುಗಳನ್ನು ನಾವು ಆಲೋಚನೆ ಮಾಡೋಕೆ ಬೇಕಾದಂತ ಸಹಾಯವನ್ನು ಮಾಡಿ ಈ ಒಂದು ಸಭೆಗಳನ್ನು ಏರ್ಪಾಟು ಮಾಡಿರುವಂತ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಆಯುಷ್ಯನ್ನು ಕೊಟ್ಟು ಇನ್ನ ಹೆಚ್ಚಿನ ರೀತಿಯಲ್ಲಿ ತಂದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಕೆ ಬೇಕಾದಂತ ಸಹಾಯವನ್ನು ಮಾಡ್ತೇನೆ ಅಂತ ನಂಬುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೀನಿ ತಂದೆಯೇ, ಆಮೇನ್. ಎಲ್ಲರಿಗೆ ವಂದನೆಗಳು. ದೇವರು ಇಸ್ರಾಯೇಲರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ
ಬಿಡಿಸಿದ್ರೆ ಆಶೀರ್ವಾದ. ನಿಜವಾಗಿ ಹೇಳ್ಬೇಕು ನಾನು. 1 ಕೋಟಿ ಕೊಡ್ತೀನಿ ಅಂತ ಆಸ್ಪತ್ರೆಗೆ ಹೋದ್ರೆ ನೀವು ಪಾಪದಿಂದ ಬಿಡಿಸ್ರಿ ಸೂಜಿ ಹಾಕಿ ಅಂತಂದ್ರೆ ಯಾರಾದ್ರೂ ಆಗ್ತಾರೆ ನಿಮಗೆ? ಯಾರೋ ಹಾಕಕ್ಕೆ ಸಾಧ್ಯ ಇಲ್ಲ. ಎಂತ ಹಾಸ್ಪಿಟಲ್ ಆಗಲ್ಲ, ಶರೀರಕ್ಕೆ ಬಂದಿರುವ ನಮ್ಮ ದೇಹಕ್ಕೆ ಬಂದಿರುವ ರೋಗ ಬಿಡಿಸ್ತಾರೆ ಒಂದು, ನಾವು ಮಾಡಿರುವ ಪಾಪ ಬಿಡಿಸಕ್ಕೆ ಸಾಧ್ಯವೇ ಇಲ್ಲ ಹಾಸ್ಪಿಟಲ್. ಆ ಪಾಪದಿಂದ ಬಿಡಿಸುವಂತ ಆಶೀರ್ವಾದ ಯಾರಾದ್ರೂ ಕೊಟ್ಟಿದ್ದಾರೆ ಅಂದ್ರೆ ಆತನೊಬ್ಬ ಯೇಸು ಕ್ರಿಸ್ತನವರ ನಿಜವಾಗಿ. ಅಂತ ಒಳ್ಳೆಯ ವಿಷಯದಲ್ಲಿ ತಿಳಿಸಿರುವಂತ 2ನೇ ಮತ್ತೊಂದ್ಸರಿ 1ನೇ ಸಲ್ಲಿಸುತ್ತ ಬೇರೆ ಮತ್ತೆ 2ನೇ ಕ್ಲಾಸ್ ಇದೆ ಬೇರೆ. ಅದಾದ ನಂತರ ನಿಮಗೋಸ್ಕರ ಊಟವನ್ನು ಸಿದ್ಧ ಮಾಡ್ತಿದ್ದಾರೆ. ಮತ್ತೆ ಯಾರಾದ್ರೂ ಮುಂದೆ ಒಂದು ಹಾಡಾಡುವಂತಿದ್ರೆ ದಯವಿಟ್ಟು ಸಮಪಾಲಕರಾದಂತ ದೈವಜನರಿದ್ದಾರೆ, ದಯವಿಟ್ಟು ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅವರನ್ನು ಮೇಲೆ ಬಂದು ಹಾಡುಗಳನ್ನು ಹಾಡಬೇಕೆಂದು ಕೇಳುತ್ತಿದ್ದೇವೆ. ದಯವಿಟ್ಟು ಬರಬೇಕು.